ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ. ವೀಕ್ಷಕರೇ, ಒಂದು ಹುಂಜ ಮೊಟ್ಟೆ ಇಟ್ಟಿದೆ. ಆ ಹುಂಜದ ಮೊಟ್ಟೆಗೆ ಕರ್ನಾಟಕದಾದ್ಯಂತ ಭಾರೀ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಆ ಹುಂಜ ಹೇಗೆ ಮೊಟ್ಟೆ ಇಡುತ್ತೆ ಅಂತ ನೀವು ಆಶ್ಚರ್ಯಪಟ್ಟಿರ್ಬೋದು. ಆದರೆ ಇದು ಕರಾವಳಿಯ ಹುಂಜ. ಈ ಹುಂಜದ ಮೊಟ್ಟೆ ಎಷ್ಟರ ಮಟ್ಟಿಗೆ ಫೇಮಸ್ ಅಂತ ಹೇಳಿದರೆ ನಿಮಗೆ ಸಿಗ್ತಾನೇ ಇಲ್ಲ. ಆ ಮೊಟ್ಟೆ ಅನ್ನೋದೇ ಸಿಗ್ತಾ ಇಲ್ಲ. ಆ ಹುಂಜ ಈಗ ನಮ್ಮ ಸ್ಟುಡಿಯೋಗೆ ಬಂದಿದೆ. ಆ ಹುಂಜದ ಜೊತೆ ಅದರ ಸಹಪಾಠಿಗಳು ಸಹ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ರಾಜ್ ಬಿ ಶೆಟ್ಟಿ ಆ್ಯಂಡ್ ಹಿಸ್ ಟೀಮ್ ಫ್ರಮ್ ಒಂದು ಮೊಟ್ಟೆಯ ಕತೆ. ಮೊದಲನೇದಾಗಿ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿರುವಂತಹ ಮೇನ್ ರೋಲ್ ಮಾಡಿರುವಂಥ ರಾಜ್ ಬಿ ಶೆಟ್ಟಿ ಅವರನ್ನು ನಾವು ಕೇಳೋಣ. ನಮಸ್ಕಾರ ಸರ್. ರಾಜ್ ಬಿ ಶೆಟ್ಟಿ ಅವರೇ, ಮೊದಲನೇದಾಗಿ ಈ ಒಂದು ಮೊಟ್ಟೆಯ ಅವತರಣಿಕೆ ಹೇಗೆ ಆಯಿತು? ಸೊ ಅವತರಣಿಕೆ ಹೇಗಾಯಿತು ಅಂದರೆ, ಒಂದು ಯಾವಾಗಲೂ ಕೂಡ ನನಗೆ ಈ ಇಂಪರ್ಫೆಕ್ಷನ್ ಅಂತ ತುಂಬ ಇಷ್ಟ. ಅಂದರೆ ಸಾಮಾನ್ಯತೆ ಅಂತ ಏನು ಕರಿತೀವಿ, ಅದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಸೊ ಮೇ ಬಿ ಯಾವ ಥರ ಅಂದರೆ ನನ್ನಲ್ಲಿರೋ ವೀಕ್ನೆಸ್ಸನ್ನೇ ನಾನು ಬ್ಯೂಟಿಫುಲ್ ಅಂತ ಅನ್ಕೋತಾ ಇದ್ದೆ. ಇಲ್ಲಾಂದರೆ ಬದುಕೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಆ ಕಾರಣದಿಂದ. ಸೊ ನನ್ನಲ್ಲಿದ್ದ ವೀಕ್ನೆಸ್ ಅಂದರೆ ಸಮಾಜಕ್ಕೆ ನಾನು ಯಾವ ರೀತಿ ಕಾಣ್ತೀನಿ ಅನ್ನೋದೇ ದೊಡ್ಡ ವೀಕ್ನೆಸ್. ಮೇ ಬಿ ನನ್ನ ತಲೆಯಲ್ಲಿ ಕೂದಲಿಲ್ಲ. ಸೊ ನನ್ನ ಥರ ತಲೆಯಲ್ಲಿ ಕೂದಲಿಲ್ಲದವನ, ಸೊ ನಾನು ಎಷ್ಟು ಏನು ಕಮೆಂಟ್ಗಳನ್ನು ರಿಸೀವ್ ಮಾಡ್ತೀವಿ ಅಷ್ಟೇ ಕಮೆಂಟ್ಗಳನ್ನು ರಿಸೀವ್ ಮಾಡುವಂಥ, ಆದರೆ ನನ್ನ ಥರ ಅಲ್ಲದವನ ಕತೆ. ಅಂದರೆ ಒಬ್ಬ ತುಂಬ ಸಾಮಾನ್ಯ, ಅಂದರೆ ನಾನು ಸಾಮಾನ್ಯನೇ, ಬಟ್ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇನ್ನೂ ಸಾಮಾನ್ಯ ಅವನು, ಮತ್ತು ತುಂಬ ಇನ್ಫೀರಿಯರ್ ಫೀಲ್ ಆಗ್ತಾನೆ, ತುಂಬ ಕೀಳರಿಮೆ ಇದೆ ಅವನಿಗೆ. ಅಂಥ ಒಬ್ಬ ಕನ್ನಡ ಪ್ರಾಧ್ಯಾಪಕನ ಕತೆ ಹೇಳಿದ್ರೆ ಹೇಗಿರುತ್ತೆ ಅಂತ ನನಗೆ ಮೊದಲಿಗೆ ಐಡಿಯಾ ಹೊಡ್ತು. ಅದು ತುಂಬ ಒಳ್ಳೆಯ ಐಡಿಯಾವಾಗಿ ಕಾಣಿಸ್ತು. ಯಾಕಂದರೆ ಆ ಎಲ್ಲ ಸಿಚುವೇಶನ್ನ ಅವನ ಮುಂದೆ ಹಾಕಿದಾಗ ಅವನು ರಿಯಾಕ್ಟ್ ಮಾಡಿದ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತು. ಆ ಕಾರಣದಿಂದ ಒಂದು ಮೊಟ್ಟೆಯ ಕತೆ ಹುಟ್ಕೊಳ್ತು. ಎಲ್ಲರ ಕೂದಲು ಉದುರ್ಲಿ ಅಂತ ದಿವಸಕ್ಕೆ 2 ಸಲ ಕೈ ಮುಗಿತೇನೆ. ಇವರೆಲ್ಲರಿಗಿಂತ ಚಂದದ ಹುಡುಗಿ ನನಗೆ ಸಿಕ್ಕಿದಾಗೆ ಪ್ರತಿ ರಾತ್ರಿ ಕನ್ಸ್ಕೊಳ್ತೇನೆ. ಎಸ್ ರಾಜ್ ಅವರೇ, ನೀವು RJ ಆಗಿ ಫೇಮಸ್ ಆಗಿದ್ದವರಂತ. ಇವಾಗ ನೀವು ಆನ್ ಸ್ಕ್ರೀನಲ್ಲಿ ಆ್ಯಕ್ಟರ್ ಆಗಿ ಫೇಮಸ್ ಆಗ್ತಾ ಇದ್ದೀರಿ. ಈ RJ ಇಂದ ಆ್ಯಕ್ಟರ್ ಆಗಲಿಕ್ಕೆ ಏನು ಇನ್ಸ್ಪೈರ್ ಆಯಿತು? ಜನ ಸಿಕ್ಕಿಲ್ಲ. ಸೊ ನಾವು ಅಂದರೆ ತುಂಬ ನೆಮ್ಮದಿಯಾಗಿದ್ದೆ. ನಾನು ಒಂದು ಸಿನಿಮಾ ಬರ್ಕೊಂಡು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ನೆಮ್ಮದಿಯಾಗಿದ್ದೆ. ಬಟ್ ಏನು ಅಂದರೆ ಆ ರೋಲ್ಗೆ ಯಾರೂ ಸಿಗ್ತಾ ಇರಲಿಲ್ಲ. ಅಂದರೆ ತುಂಬ ಕಾರಣಗಳಿಂದ. ಒಂದು ತಲೆಯಲ್ಲಿ ಕೂದಲಿಲ್ಲ ಇರಬಾರ್ದು, ಮಂಗಳೂರು ಕನ್ನಡ ಥರ ಮಾತಾಡಬೇಕು, ಒಂದು ಸ್ವಲ್ಪ ಆ್ಯಕ್ಟಿಂಗ್ ಡೀಸೆಂಟಾಗಿ ಮಾಡಬೇಕು. ಈ ಎಲ್ಲ ಕಾರಣಗಳಿಂದ ನಮಗೆ ಯಾರೂ ಆ್ಯಕ್ಟರ್ ಸಿಗ್ತಾ ಇರಲಿಲ್ಲ. ಸೊ ಅದೇ ಸ್ಫೂರ್ತಿ ಆಯಿತು. ಯಾರೂ ಸಿಕ್ಕಿಲ್ಲ ಅನ್ನಬೇಕಾದ್ರೆ ಪರವಾಗಿಲ್ಲ, ನೀನೇ ಆಗು ಅಂತ. ಅಂದರೆ ಈಗ ಯಾರು ಡಿಸೈಡ್ ಮಾಡಿದ್ರು ನಾನು ಆಗ್ಬಹುದು, ನೀವು ಆಗ್ಬಹುದು ಅಂತ ಯಾರು ಡಿಸೈಡ್ ಮಾಡಿ? ನೀವೇ ಡಿಸೈಡ್ ಮಾಡ್ಕೊಂಡ್ರೆ ಅಥವಾ ನಿಮ್ಮ ಟೀಮ್ ಡಿಸೈಡ್ ಮಾಡ್ತಾ ಅಥವಾ ನಿಮ್ಮಲ್ಲಿರೋ ಒಂದು ಕಲೆ ಡಿಸೈಡ್ ಮಾಡ್ತಾನೆ? ಅದು ಮ್ಯೂಚುವಲ್. ನಾನು ಡಿಸೈಡ್ ಮಾಡಿದೆ, ಅವರು ಡಿಸೈಡ್ ಮಾಡಿದ್ರು. ಈಗ ಸುಮ್ಮನೆ ಅವ್ರ ಮೇಲೆ ನಾನು ಬ್ಲೇಮ್ ಮಾಡಬೇಕಷ್ಟೇ ಇಲ್ಲ. ಅಂದರೆ ಅದು ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ. ನಾನು ಮಾನಸಿಕವಾಗಿ ರೆಡಿ ಆಗ್ತಾ ಇದ್ದೆ. ಅಂದರೆ ಯಾರೂ ಸಿಕ್ಕಿಲ್ಲ ಅನ್ನುವಾಗ ನಾನು ಮಾಡಬೇಕು ಅಂತ. ಆಗ ಇವರು ಯಾವ ಥರ ಅಂದರೆ, ಇವರಿಗೂ ಮನಸ್ಸಲ್ಲಿತ್ತು ಅಂದರೆ ಯಾರೂ ಸಿಕ್ಕಿಲ್ಲ ಅಂದರೆ ಆಯಿತು ಇವನ್ ತಲೆಗೆ ಕಟ್ಟಬೇಕು ಅಂತ. ಎಸ್, ಇವಾಗ ನೀವು ಆ ಮೂವಿಗೆ ಬರಬೇಕು ಅಂತ ಆದರೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇದೆ, ಆಫ್ಕೋರ್ಸ್ ಇದ್ದೇ ಇದೆ. ನೀವು ಆ್ಯಕ್ಟಿಂಗ್ ಮಾಡ್ಬೋದು, ನಾನು ಮಾಡಬಲ್ಲೆ ಅನ್ನೋದು ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂತು? ನಾನು ಆ್ಯಕ್ಚುಲಿ ಒಬ್ಬ ಆ್ಯಕ್ಟಿಂಗ್ ಟ್ರೈನರ್ ಕೂಡ. ನಾನೊಂದು ಆ್ಯಂಬಿಟ್ ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಟ್ರೈನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಮತ್ತು ಮೊದಲು ನಾನು ಇನ್ನೊಂದು ತುಳು ಸಿನಿಮಾ ಮಾಡಬೇಕಿತ್ತು. ಆಗಲೂ ಕೂಡ ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಆ್ಯಕ್ಟಿಂಗ್ ಅನ್ನೋದು ನನಗೆ ಆನ್ ಸ್ಕ್ರೀನ್ ಹೊಸದಾದರೂ ಕೂಡ ಅದಕ್ಕೂ ನನಗೂ ತುಂಬ ವರ್ಷಗಳ ಸಂಬಂಧ ಇದೆ. ಅಂದರೆ ಅದರ ಅರ್ಥ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಲ್ಲ, ಆನ್ ಸ್ಕ್ರೀನ್ ತುಂಬ ಫಸ್ಟ್ ಟೈಮ್. ಬಟ್ ಆದರೆ ಆ್ಯಕ್ಟಿಂಗ್ ಅನ್ನೋದು ನಂಗೆ ತುಂಬ ಕ್ಯೂರಿಯಸ್ ಆಗಿರುವಂಥ ಒಂದು ಫೀಲ್ಡ್. ಆ ಕಾರಣದಿಂದ ಅದ್ರ ಬಗ್ಗೆ ಹೊಸದು ಏನು ಕಲಿಯೋಕ್ಕೆ ಸಾಧ್ಯ ಅದನ್ನೆಲ್ಲ ನಾನು ಕಲಿತಾನೆ ಇದ್ದೆ. ಬಟ್ ಆ್ಯಕ್ಟರ್ ಆಗಬೇಕು ಅಂತಲ್ಲ, ಆ್ಯಕ್ಟಿಂಗ್ ಕಲಿಸ್ಬೇಕು ಅಂತ. ಸೊ ಮೇ ಬಿ ಅದು ನನಗೆ ಈ ಟೈಮಲ್ಲಿ ಹೆಲ್ಪ್ ಆಯಿತು. ಬಟ್ ನನ್ನ ಪ್ರಕಾರ ನಾನು ಹೇಳೋದಕ್ಕಿದ್ರೆ ನನ್ಗೆ ಅನಿಸಿಕೆ ಅನಿಸ್ತಿದ್ದು, ರಾಜ್ ಅವ್ರು ಮಾಡಿರೋದ್ರಿಂದಾನೇ ಈ ಮೂವಿ ಇಷ್ಟೊಂದು ಹಿಟ್ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಬಟ್ ಪ್ರೊಡ್ಯೂಸರ್ ಅವರೇ ಹೇಳಬೇಕು, ರಾಜ್ ಅವರ ಕ್ಯಾರೆಕ್ಟರಿಂದಾನೇ ಈ ಮೂವಿ ಇಷ್ಟೊಂದು ಹೈಪಿಗೆ ಬಂದಿದೆ ಅಥವಾ ಓವರ್ ಆಲ್ ಆಗಿ ಒಂದು ಸ್ಟೋರಿ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ? ರಾಜ್ ಅವರು ಮಾಡಿದ್ರಿಂದ ಇನ್ನೊಂದು ದೊಡ್ಡ ವಿಷಯ ಏನಾಗಿದೆ ಅಂದರೆ ನನ್ನ ಬಜೆಟ್ ಉಳಿದಿತ್ತು. 16 ದಿವಸದಲ್ಲಿ ನಾವು ಈ ಸಿನಿಮಾನ ಶೂಟ್ ಮಾಡಿದ್ವಿ. ಇದು ಯಾರಾದರೂ ಬೇರೆ ಆ್ಯಕ್ಟರ್ ಆಗ್ತಿದ್ರೆ ಅವರು ಅಡ್ಜಸ್ಟ್ ಆಗಬೇಕಿತ್ತು ಈ ಕಂಡೀಷನ್ಸ್ಗೆ, ನಮ್ಮ ಟೀಮ್ ಜೊತೆ ಜೆಲ್ ಆಗಬೇಕಿತ್ತು. ಅದೆಲ್ಲ ಪ್ರೋಸೆಸ್ ಚೆನ್ನಾಗಿ ಆಗಿರ್ಬೋದಿತ್ತೋ ಏನೋ ಗೊತ್ತಿಲ್ಲ, ಆದರೆ ಟೈಮ್ ತಗೋತಾಯಿತ್ತು. ಟೈಮ್ ತೊಗೊಂಡಿದ್ರೆ ಟೈಮ್ ಈಸ್ ಬಜೆಟ್. ಸೊ ಬಜೆಟ್ ಹೆಚ್ಚಾಗಿ ಹೋಗ್ತಾಯಿತ್ತು. ಒಂದು ಸಣ್ಣ ಟೀಮ್, ಸಣ್ಣ ಬಜೆಟ್ ಇಟ್ಕೊಂಡು ಮಾಡೋ ಸಿನಿಮಾಕ್ಕೆ 16 ದಿವಸದಲ್ಲಿ ಶೂಟ್ ಆಗಬೇಕು ಅನ್ನೋವಾಗ ಸೊ
ವೆರಿ ಕ್ಲಾರಿಟಿ ಇದ್ದ ಆ್ಯಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು. ಸೊ ಅಲ್ಲಿ ರಾಜ್ ನನ್ನ ರೆಸ್ಕ್ಯೂ ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ನಾನು ಬಲಿ ಅದೇ ಬಟ್ ರಾಜ್ ಅವರನ್ನ ನಂಬಿಕೆ ಇಟ್ಟು ನೀವು ಹಣ ಹಾಕ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಮನ್ಸಲ್ಲಿ ಫೀಲ್ ಆಗ್ತಾ ಇತ್ತು? ರಾಜ್ ಅವ್ರು ಮಾಡಬಹುದು, ರಾಜ್ ಅವ್ರು ಡೈರೆಕ್ಟ್ ಮಾಡ್ಬೋದು, ರಾಜ್ ಅವ್ರು ಆಕ್ಟ್ ಮಾಡ್ಬೋದು, ಮೇನ್ ರೋಲ್ ಅವ್ರು ಲೀಡ್ ಮಾಡ್ಬೋದು, ಯಾವ ಥರ ಧೈರ್ಯ? ರಾಜ್ ಬಗ್ಗೆ ನನಗೆ ಮೊದಲಿಂದನೂ ಟ್ರಸ್ಟ್ ಇತ್ತು. ರಾಜ್ ಮತ್ತು ಪ್ರವೀಣ್ ಒಟ್ಟಿಗೆ ಅವರ ಒಂದು ಕೆಮಿಸ್ಟ್ರಿ ಏನಿದೆ, ಆ ವರ್ಕ್ ಮಾಡೋ ಕೆಮಿಸ್ಟ್ರಿ, ಅವರು ಈಗ ಅಲ್ಲ, ಸುಮಾರು ಎಷ್ಟು ವರ್ಷದಿಂದ ಸುಮಾರು ಆ್ಯಡ್ಗಳನ್ನು ಒಟ್ಟಿಗೆ ಮಾಡ್ಕೊಂಡು ಬಂದವರು. ಹಾಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದರು 5 letters ಅಂತ, ಅದು ನನಗೆ ಖುಷಿಯಾಗಿತ್ತು. ಮತ್ತು ಇದು ಒಂದು ಶಾರ್ಟ್ ಫಿಲ್ಮ್ ಆಗಿ, ಒಂದು ಮೊಟ್ಟೆಯ ಕಥೆಯನ್ನು ಕೂಡ ಒಂದು ಶಾರ್ಟ್ ಫಿಲ್ಮ್ ಆಗಿ ಮಾಡೋಕ್ಕೆ ಹೊರಟಿದ್ರು ಅವರು. ಆಗ ನಾನು ಹೇಳಿದೆ ಶಾರ್ಟ್ ಫಿಲ್ಮ್ ಬೇಡ, ಇದನ್ನು ಫೀಚರ್ ಫಿಲ್ಮ್ ಮಾಡೋಣ ಅಂತ ಟ್ರೈ ಮಾಡಿ. ಹಾಗೆ ಮತ್ತೆ ಅವರು 1.5 ತಿಂಗಳು ಡೆವಲಪ್ ಮಾಡಿದರು. ಆ್ಯಂಡ್ ನಾವು ಒಂದು ಎಲ್ಲ ಅವ್ರದ್ದೊಂದು ಟೀಮ್ ಇತ್ತು ಆಲ್ರೆಡಿ. ಪ್ರವೀಣ್ ಮತ್ತು ರಾಜ್ ಒಟ್ಟಿಗೆ ಕೆಮಿಸ್ಟ್ರಿ ಇದ್ದಿದ್ದರಿಂದ, ಆದಮೇಲೆ ಒಂದು ಟೀಮ್ ಎಲ್ಲ ಸೇರಿದ್ರಿಂದ ಇದೆಲ್ಲ ಒಂದು ಸಾಧ್ಯ ಆಯಿತು ಅಂತ ಹೇಳ್ಬೋದು. ಮತ್ತೆ ಅದಕ್ಕೆ ತುಂಬಾ ದೊಡ್ಡ ಕಾರಣ ಅಂದ್ರೆ ಟೀಮ್ ಕೂಡ. ಈಗ ಒಬ್ಬ ನಿರ್ದೇಶಕ ಅವನೇ ನಟನೆ ಮಾಡಬೇಕು ಅಂದ್ರೆ ಎಷ್ಟೋ ಬೇರೆಯವರು ಎಕ್ಸ್ಟ್ರಾ ಜವಾಬ್ದಾರಿಗಳಿಗೆ ಹೆಗಲು ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದನ್ನೆಲ್ಲ ತುಂಬಾ ಜನ ಹೊತ್ತ ಕಾರಣ ನನಗೆ ಅದು ತುಂಬಾ ಸುಲಭವಾಗಿ ಮಾಡೋಕ್ಕಾಯ್ತು. ಸೊ ಅವರೆಲ್ಲ ಇದಕ್ಕೆ ಕಾರಣ. ಯಾರು 25 ಜನಕ್ಕಿಂತ ಜಾಸ್ತಿ ಈ ಸಿನಿಮಾದಲ್ಲಿ ತುಂಬಾ ನಿಸ್ವಾರ್ಥವಾಗಿ ದುಡ್ದಿದ್ದಾರೋ ಅವರಿಂದ ಆಕ್ಚುಲಿ ಸಿನಿಮಾ ಆಗಲಿ ಅಥವಾ ನನಗೇನು ರೆಕಗ್ನಿಷನ್ ಸಿಗ್ತಿದೆ ಅದಕ್ಕೆ ಅವ್ರ ಕಾರಣ. ಸೊ ಇವತ್ತು ನಿಮ್ಮ ಒಂದು ಪೋಸ್ಟರ್ ನೋಡಿದ್ದೆ, ಒಂದು 3 years ಬ್ಯಾಕ್ ಒಂದು ಪೋಸ್ಟರ್ ನೋಡಿದ್ದೆ, ಅದು ಹೆಲ್ಪ್ ಮಾಡಿದವ್ರ ಬಗ್ಗೆ ಒಂದು ಸ್ವಲ್ಪ ಪೋಸ್ಟರ್ ಹಾಕಿದ್ರಿ. ಹೌದು. ಎಸ್, ನಾನು ಇವಾಗ ಕೇಳೋದಾಗಿದೆ, ನಮ್ಮ ಪ್ರೊಡ್ಯೂಸರ್ನ ಕೇಳೋದಾಗಿದ್ರೆ, ಈ ಒಂದು ಫಿಲ್ಮ್ಗೆ ಬಜೆಟ್ ಅನ್ನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ ನೀವು? ಬಜೆಟ್ ಪ್ಲ್ಯಾನ್ ಮಾಡೋಕ್ಕೆ ನಮಗೆ ಇದ್ದಿದ್ದೇ ಬಜೆಟ್ ಇಷ್ಟು ಸ್ವಲ್ಪ. ಸೊ ಅದರಲ್ಲಿ ಇಂಟೆಲಿಜೆಂಟಾಗಿ ಪ್ಲ್ಯಾನ್ ಮಾಡಬೇಕಿತ್ತು. ನಮ್ಮ ಹತ್ರ ಇದ್ದಿದ್ದು ಬಜೆಟ್ ಅಲ್ಲ, ಟೈಮ್. ಸೊ ಟೈಮನ್ನು ಚೆನ್ನಾಗಿ ಯೂಸ್ ಮಾಡಿದ್ವಿ. ನಮ್ಮ ಹತ್ರ ಏನು ರಿಸೋರ್ಸಸ್ ಇದೆ ಅದನ್ನು ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಯಾವುದಕ್ಕೆ ಏನು ಯೂಸ್ ಮಾಡಬೇಕು. ಕೆಲವು ಡಿಸಿಷನ್ಸ್ ಇತ್ತು, ಇಂಪಾರ್ಟೆಂಟ್ ಡಿಸಿಷನ್ಸ್. ಅಂದರೆ ಈ ಸಿನಿಮಾಗೆ ನಾವು ಸಿಂಗ್ ಸೌಂಡ್ ಮಾಡಿದ್ವಿ. ನೀವು ಕನ್ನಡ ಸಿನಿಮಾದಲ್ಲಿ ನೋಡಿದರೆ ಹೆಚ್ಚು ಸಿಂಗ್ ಸೌಂಡ್ ಯೂಸ್ ಮಾಡಲ್ಲ, ಉಳಿದವರು ಕಂಡಂತೆಗೆ ಒಂದು ಯೂಸ್ ಮಾಡಿದ್ರು, ತಿಥಿಗೆ ಎಲ್ಲ ಯೂಸ್ ಮಾಡಿದ್ರು. ಅವರ ಬಜೆಟ್ ಎಲ್ಲೋ ಇತ್ತು, ನಮ್ಮ ಬಜೆಟ್ ಇಷ್ಟೇ ಒಂದು ಸಣ್ಣ ಬಜೆಟ್ ಇಟ್ಕೊಂಡು ನಾವು ಮಾಡೋಕ್ಕೆ ಹೊರಟಿರೋರು. ಸೊ ಬಟ್ ಸಿಂಗ್ ಸೌಂಡಿಗೆ ಯಾಕೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ಬಿಕಾಸ್ ಆಫ್ ದ ನ್ಯಾಚುರಾಲಿಟಿ. ಇವತ್ತೇನು ನ್ಯಾಚುರಾಲಿಟಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ದ್ಯಾಟ್ ಇಸ್ ಬಿಕಾಸ್ ಆಫ್ ದ ಸಿಂಗ್ ಸೌಂಡ್ ಆ್ಯಂಡ್ ದ್ಯಾಟ್ ಸಟಲ್ ಪರ್ಫಾರ್ಮೆನ್ಸ್. ಸೊ ಇದಕ್ಕೆ ನಾವು ಬಜೆಟ್ ಹಾಕಬೇಕು ಅಂದರೆ ಹಾಕಲೇಬೇಕು. ಸೊ ಆ ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್. ಮತ್ತು ಆ್ಯಕ್ಟರ್ಸ್ನ ಟ್ರೈನ್ ಮಾಡೋದಾಗಿರ್ಬೋದು. ಟೂ ಮಂತ್ಸ್ ಪ್ರಯರ್ ಟು ದ ಶೂಟ್ ರಾಜ್ ಎಲ್ಲರನ್ನ ಕರೆದು ವರ್ಕ್ಶಾಪ್ ಮಾಡಿಸಿ ಅವರನ್ನು ಕ್ಯಾರೆಕ್ಟರ್ಗೆ ತಯಾರು ಮಾಡ್ತಾಯಿದ್ರು. ಸೊ ಅದರಿಂದಾಗಿ 16 ದಿವಸದಲ್ಲಿ ಶೂಟ್ ಮಾಡೋಕ್ಕಾಯಿತು. ಸೊ ಟೈಮಲ್ಲಿ ಏನೇನು ಉಳಿಸ್ಬೋದು, ನಾವು ಟೈಮ್ ಯೂಸ್ ಮಾಡಿ ಬಜೆಟ್ ಹೇಗೆ ಉಳಿಸ್ಬೋದು ಅದನ್ನೆಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿದ್ವಿ. ಸೊ 16 ಡೇಸಲ್ಲಿ ಶೂಟ್ ಮಾಡೋಕ್ಕಾಯಿತು. ಅದು ಮಿರಾಕಲ್ ಅಲ್ಲ, ಅದರಲ್ಲಿ ಹಾರ್ಡ್ ವರ್ಕ್ ಇತ್ತು, ಅಷ್ಟು ಟೀಮ್ ವರ್ಕ್ ಇತ್ತು, ಹಾರ್ಡ್ ವರ್ಕ್ ಇತ್ತು. ಅದರಿಂದಾಗಿ 16 ಡೇಸಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಯಿತು ಪ್ಲ್ಯಾನ್. ಇಲ್ಲದ್ರೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಇವಾಗ ಇದರ ಫಸ್ಟ್ ಒಂದು ಲುಕ್ಕಲ್ಲಿ, ಅಂದರೆ ಟೈಟಲಿಂದಾನೇ ಫಸ್ಟ್ಗೆ ಕ್ರೇಜ್ ಶುರು ಆಯಿತು ಜನರಿಗೆ. ಈ ಒಂದು ಮೊಟ್ಟೆಯ ಕಥೆ ಅನ್ನೋ ಟೈಟಲ್ಗೆ ಒಂದು ಕ್ರೇಜ್ ಶುರು ಆಯಿತು. ಈ ಒಂದು ಟೈಟಲ್ನ ಹಿಂದೆ ಏನಾದರೂ ರಹಸ್ಯ ಇದೆಯಾ? ಟೈಟಲ್ ಅಂದರೆ ರಹಸ್ಯ ಏನಿಲ್ಲ. ನಾನು ಇದನ್ನು ಶಾರ್ಟ್ ಫಿಲ್ಮ್ ಆಗಿ ಬರೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದಾಗ ನನಗೆ ತುಂಬ ಕಷ್ಟ ಆಗ್ತಿದ್ದು. ನಾನು 2 ಪರ್ಸ್ಪೆಕ್ಟಿವ್ಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಅಂದರೆ 2 ಕ್ಯಾರೆಕ್ಟರ್ಗಳು ಆ ಶಾರ್ಟ್ ಫಿಲ್ಮನ್ನ ಲೀಡ್ ಮಾಡಿಕೊಂಡು ಹೋಗ್ತೇವೆ. ಆದರೆ ನಂಗೆ ಹೇಗೆ ಮಾಡಿದ್ರು ಕೂಡ ಅದನ್ನು ಬರೆಯೋಕ್ಕಾಗ್ತಾ ಇರಲಿಲ್ಲ. ನನಗೆ ಅದು ಬಹಳ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಾನು ಯೋಚನೆ ಮಾಡಿ 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 ಕೊನೆಗೆ ನಾನು ಒಬ್ಬನ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆಗ ಒಬ್ಬ ಅನ್ನೋದು ಅವನಿಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗ್ತಾ ಇಲ್ಲದ ಕಾರಣ ಒಂದು ಅನ್ನೋ ಥರ ಆಯ್ತು ನನಗೆ. ಆ್ಯಂಡ್ ಮೊಟ್ಟೆ ಅನ್ನೋದು ಅವನನ್ನು ಕರಿತಾ ಇದ್ದ ಹೆಸರು. ಸೊ ಒಂದು ಮೊಟ್ಟೆ ಯಾಕತ್ತೆ. ಸೊ ಹಾಗೆ ಒಂದು ಟೈಟಲ್. ಹೌದು. ಅಲ್ಲ ಇವನಿಗೆ ಕೂದಲಿಲ್ಲ ಅಂತೆ, ಕೂದಲಿ ಅಂತ ಆಗ್ಬೇಕಾ? ಮಾಡ್ಲಿಕ್ಕೆ ಕೆಲಸ ಉಂಟಲ್ವಾ? ಕೂದಲಿನ ಅನ್ನ ಆಗ್ತದ? ಕೂದಲು ಸ್ವಲ್ಪ ಉದ್ದದ ಬಂದ್ರೆ ಚಂದ ಕಾಣ್ತದೆ. ಅಪ್ಪನ ಪ್ರಾಯ ಆಯ್ತು ಅವರಿಗೆ. ಈಗ ರಾಜ್ ಅವರೇ, ನೀವು ಆ ಕ್ಯಾರೆಕ್ಟರ್ಗೆ ಹೊಸಬರು ಅಂತ ಕಾಣಿಸ್ತಾ ಇರಲಿಲ್ಲ. ಓವರ್ ಆಲ್ ಆಗಿ ಫುಲ್ ಮೂವಿಯಲ್ಲಿ ಎಲ್ಲ ಹೇಳೋ ರಿವ್ಯೂಸ್ ಪ್ರಕಾರ ನೀವು ಹೊಸಬರು ಅಂತ, ಪರ್ಫೆಕ್ಟ್ ಆಕ್ಟರ್ ಅಂತ ಕಾಣಿಸ್ತಾ ಇದ್ರಿ. ಅದು ಹೇಗೆ ಸಾಧ್ಯ ಆಯ್ತು ನಿಮ್ಮಿಂದ? ಸಿನಿಮಾ ಮಾಡಿದಾಗ ಎಲ್ಲೂ ಕೂಡ ಹೊಸಬರು ಅಂತ ಕಾಣಿಸ್ಬಾರ್ದು. ಯಾಕಂದರೆ ಜನ ನೋಡೋದು ಹೊಸತನ ನೋಡೋದಕ್ಕೆ ಹೊರತು ನಿಮ್ಮ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋದನ್ನು ನೋಡೋದಕ್ಕಲ್ಲ. ಸೊ ಮೇ ಬಿ ಯಾವ ಥರ ಅಂದರೆ ನಾವು ತುಂಬ ಜಾಸ್ತಿ ನಮ್ಮನ್ನು ನಾವು ಟ್ರೈನ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಗೆ ಅದು ಅಗತ್ಯ ಆಯಿತು. ನಾವೇನು ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಅಲ್ಲ. ಸೊ ನಾವು ಯಾವ ಥರ ಈಗ ಕ್ಯಾರೆಕ್ಟರ್ಗೆ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ ಬೇರೆಯವರಿಗೆಲ್ಲ 2 ತಿಂಗಳ ಥರ ಯಾವ ಥರ ಕೊಡ್ತಾಯಿದ್ವಿ. ನಾನು ಲಾಸ್ಟಿಗೆ 15 ದಿವಸ ಆ್ಯಕ್ಚುಲಿ ಮಾನಸಿಕವಾಗಿ ರೆಡಿ ಆಗೋಕ್ಕೆ ಶುರು ಮಾಡಿದ್ದೆ. ಯಾಕಂದರೆ ಯಾರೂ ಸಿಗ್ತಾ ಇಲ್ಲ. ಆಗ ನಾನು ಅವನಿಗೆ ಬೇಕಾದ ಯಾವುದೇ ಪ್ರಾಪ್ಸ್ ಇದೆ, ಜನಿವಾರ ಇರ್ಬೋದು, ಕನ್ನಡಕ ಇರ್ಬೋದು, ಶರ್ಟ್ ಇರ್ಬೋದು, ಅವ್ನ ಚಪ್ಪಲ್ ಇರ್ಬೋದು, ಅವ್ನ ಪ್ಯಾಂಟ್ ಇರ್ಬೋದು, ಅವ್ನ ಬೆಲ್ಟ್ ಇರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು ತಿರುಗಾಡ್ತಾ ಇದ್ದೆ. ಆಗ ನನಗೆ ಗೊತ್ತಾಗ್ತಿತ್ತು ಅವ್ನು ಯಾವ ಥರ ನಡಿಬೋದು. ಯಾಕಂದರೆ ನಾನೇನು ಹೇಳೋದು ಅಂದರೆ ಒಬ್ಬ ಮನುಷ್ಯ ಯಾವ ರೀತಿ ನಿಲ್ತಾನೆ ಅನ್ನೋದ್ರಿಂದ ಅವನು ಯಾರು ಅಂತ ಗೊತ್ತಾಗುತ್ತಂತೆ. ಸೊ ಅಲ್ಲಿ ಜನಾರ್ದನನೇ ನಿಲ್ಲಬೇಕು ಹೊರತು ರಾಜ್ ಅಲ್ಲ.
ರಾಜ್ ಇಸ್ ಎ ವೆರಿ ಕಾನ್ಫಿಡೆಂಟ್ ಪರ್ಸನ್. ಅದೇ ಜನಾರ್ದನ್ ಕೂರಿಸಿ ಮಾತಾಡಿದ್ರೆ ಅವ್ನು ಈ ಥರ ಮಾತಾಡ್ತಿರ್ಲಿಲ್ಲ, ಅವ್ನು ಬೇರೆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದ. ಸೊ ಯಾಕೆ ಅವ್ನು ಆ ರೀತಿ ರಿಯಾಕ್ಟ್ ಮಾಡ್ತಾನೆ ಅದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಬಂದ್ವಿ. ಸೊ ಇದು ನನ್ನ ಒಂದು ಕ್ಯಾರೆಕ್ಟರ್ಗಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಹೀಗೆ ಬಿಹೇವ್ ಮಾಡ್ತಾ ಇದ್ವು ಎಲ್ಲ. ಈಗ ಎಕ್ಸಾಂಪಲ್ ಶ್ರೀನಿವಾಸ್ ಕೂಡ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅವನಿಗೂ ಇದೇ ರೀತಿ ಟ್ರೀಟ್ಮೆಂಟ್ ಕೊಟ್ವಿ, ಅವನಿಗೆ ಯಾವ ರೀತಿ ಬಟ್ಟೆ ಹಾಕಬೇಕು. ಸೊ ಇದೆಲ್ಲದರಿಂದ ಏನಾಯಿತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಕ್ಯಾರೆಕ್ಟರ್ ಬಗ್ಗೆ ಕ್ಲಾರಿಟಿ ಬಂತು. ಆ್ಯಂಡ್ ಹೀರೋಯಿನ್ಗಳ ವಿಷಯದಲ್ಲಿ ಅವ್ರ ಕೆಲಸನ ನಾವು ಮಾಡಿದ್ವಿ, ಅಂದರೆ ಅವ್ರಿಗೆ ಏನು ಹಾಕಬೇಕು, ಹೇಗೆ ಹಾಕಬೇಕು ಅದನ್ನು ನಾವು ಡಿಸೈಡ್ ಮಾಡಿದ್ವಿ. ಇದರಿಂದ ಏನಾಯಿತು, ಅವರು ಜಾಸ್ತಿ ಪ್ರಿಪೇರ್ ಆಗಬೇಕು ಅಂತಿರಲಿಲ್ಲ, ನಾವು ಏನು ಹೇಳಿದ್ವಿ ಅದನ್ನು ಮಾಡಿದ್ರೆ ಸಾಕಿತ್ತು ಅವರು. ಸೊ ಹಾಗಾಗಿ ಎಲ್ಲರ ಆ್ಯಕ್ಚುಲಿ ನಂದೊಬ್ಬಂದಲ್ಲ, ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರೋದಕ್ಕೆ ಅದು ಕಾರಣ ಇರ್ಬೋದು. ನನ್ನ ಹೆಸರು ಜನಾರ್ದನ ಅಂತ, ನಮ್ಮದು ಮಂಗಳೂರಾಗ್ತದೆ. ನಾನೊಬ್ಬ ಕನ್ನಡ ಲೆಕ್ಚರರ್. ಗುರುಕುಲ ಅರ್ಕನು ಅಸ್ತಮೇತಿದ್ದಾರೆ ಅಂದರೆ ಎಂತ? ಗುರುಕುಲದ ಅರ್ಕ ಅಂದರೆ ಯಾರು? ಜೀವನದಲ್ಲಿ ನನಗೆ ಒಂದು ವಿಷಯ ಅಂದರೆ ಭಯಂಕರ ಇಷ್ಟ, ಕನ್ನಡ. ಪ್ರೇಮಾಬ್ದಿಯ ಹೆದ್ದೆರೆಗೆ ಹಾರು, ಪ್ರೇಮಾಬ್ದಿಯ ಹೆದ್ದೆರೆಗೆ ಹಾರು, ಬೆಳ್ಳರೆಯ ಬಣ್ಣ ಶ್ರೀನಿವಾಸದು ಬೆಳ್ನೂರೆ, ಬಿಳಿ ನೂರೆ. ಎಂತ ಪ್ರಯೋಜನ ನಿಮಗೆ? ಅಲ್ಲ, ಮಾತೃಭಾಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬೇರೆ ಭಾಷೆಯಲ್ಲಿ ಪಾಸ್ ಆಗಿ ಎಂತ ಪ್ರಯೋಜನ ಕೇಳೋಣ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಹೆಸರು. ಓಕೆ, ಫಿಲ್ಮ್ನ ಹೀರೋಯಿನ್ ಆದಂತ ಓಕೆ, ಇವರ ಹೆಸರು ಶ್ರೇಯಾ ಅಂಚನ್. ಮೋಹ ಅನ್ನೋದು ಫಿಲ್ಮ್ ಕ್ಯಾರೆಕ್ಟರ್. ಈಗ ಮೋಹನೇ ಆಗಿದ್ದಾಳೆ ಎಲ್ಲ ಅಂದ್ರೂ ಕೂಡ. ಓಕೆ, ಮೋಹ ಆಗಿ ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ನಿಮ್ದಿದು ಕನ್ನಡ ಚಿತ್ರರಂಗದಲ್ಲಿ ಪ್ರಥಮ ಮೂವಿ. ರಾಜ್ ಅವರ ಜೊತೆ ಒಂದು ಡೈರೆಕ್ಟರ್ ಆಗಿ ಅವರ ಜೊತೆ ಒಂದು ಅನುಭವ ಹೇಗಿತ್ತು ನಿಮಗೆ? ರಾಜನ್ನ ಮುಂಚೆನೇ ನನಗೆ ಪರಿಚಯ ಆಯಿತು. ಸೊ ಅವ್ರು ಆ್ಯಡ್ ಶೂಟ್ ಮಾಡಬೇಕಾದ್ರೆ ಅವ್ರ ಜೊತೆ ಒಂದೆರಡು ಆ್ಯಡ್ ಶೂಟ್ ಮಾಡಿದ್ದೆ ನಾನು. ಸೊ ಫಸ್ಟ್ ನಮ್ಗೆ ಅದೇ ವರ್ಕ್ಶಾಪ್ ಇರಬೇಕಾದ್ರೆ ತುಂಬ ಬೈತಾಯಿದ್ರು. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಇಲ್ಲ, ಆಮೇಲೆ ಒಂದ್ಸಲ ನಾನು ತುಂಬ ಬೈಸ್ಕೊಳ್ಳೋ ಹಾಗೆಲ್ಲ ಮಾಡಿದ್ದೆ, ಆಕ್ಸಿಡೆಂಟ್ ಎಲ್ಲ ಮಾಡಿಕೊಂಡು. ಶೂಟಿಂಗ್ ಟೈಮಲ್ಲಿ. ಓಕೆ, ಸೊ ಹಾಗಾಗಿ ಸ್ವಲ್ಪ ಪಾಪ ಜನ, ತುಂಬಾ ಫನ್ನಿ ಒಂದು ಜನ ಅಂತ ನಾವು ಒಂದು ತಿಳ್ಕೊಂಡಿದ್ದು. ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ, ಸ್ವಲ್ಪ ಅಲ್ಲ ತುಂಬಾ ಜೋರ. ಆಮೇಲೆ ಶೂಟಿಂಗ್ ಅಲ್ಲಿ ಸ್ವಲ್ಪ ಬೇರೆ ಬೇರೆ ತರ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಏನು ಫ್ರೀ ಆಗಿ, ಆಮೇಲೆ ತುಂಬಾ ಬಿಂದಾಸ್ ಆಗಿ ಮಾಡ್ತಿದ್ರು. ನಮ್ಗೆ ಏನು ಇದು ಹೀಗೆ ಹೇಗೆ ಚೇಂಜ್ ಆದ್ರು ಅಂತ ಈಗಲೂ ಬೈಬೇಕಿತ್ತಲ್ಲ, ಹಾಗೆಲ್ಲ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಅದು ವರ್ಕ್ಶಾಪ್ ಅಲ್ಲಿ ಮಾತ್ರ ಆ ತರ, ಇವಾಗ ನಾವು ಬಿಂದಾಸ್ ಚಿಲ್ ಮಾಡೋದು. ಓಕೆ, ರಾಜ್ ಅವರೇ, ಅವರನ್ನ ಒಂದು ಚೂಸ್ ಮಾಡ್ಲಿಕ್ಕೆ ಮೇನ್ ಏನಾದ್ರು ರೀಸನ್ಸ್? ಅವಳು ಯಾವ ತರ ಮಾತಾಡ್ತಾಳೆ ಈಗ ನೋಡಿ, ಈಗ ಅವಳು ಯಾವ ತರ ಮಾತಾಡ್ತಾಳೆ, ಇಟ್ಸ್ ವೆರಿ ಮ್ಯಾಂಗ್ಳೂರಿಯನ್. ಓಕೆ, ಸೊ ಅವಳಿಗೆ ನಾವು ಮಂಗಳೂರಿನ ಆಕ್ಸೆಂಟ್ ಕಲಿಸ್ಬೇಕು ಅಂತಿಲ್ಲ. ಆ್ಯಕ್ಚುಲಿ ಸರಳ ರೋಲ್ ಮಾಡಿದವ್ರಿಗೆ ಅವ್ರ ಕನ್ನಡ ಸ್ವಲ್ಪ ಬೆಂಗಳೂರು ಕನ್ನಡ ಇತ್ತು, ಅದನ್ನು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ವಿ, ಅದು ಚೇಂಜ್ ಆಯಿತು. ಬಟ್ ಇವ್ರ ಕನ್ನಡ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಮ್ಯಾಂಗ್ಳೂರಿಯನ್ ಕನ್ನಡ, ಅದೇನು ಫೋರ್ಸ್ ಫಿಟ್ ಮಾಡಬೇಕು ಅಂತಿಲ್ಲ, ಅದು ಅವ್ರು ಆಲ್ರೆಡಿ ನಾರ್ಮಲಿ ಬರುತ್ತೆ. ಆ್ಯಂಡ್ ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಆ್ಯಂಡ್ ಖುಷಿ ಆಯ್ತು. ಅಂದ್ರೆ ಅವಳನ್ನ ರಾಜಣ್ಣ ಅಂತ ಕರೆಯೋದು, ನಾನು ಅವಳನ್ನ ತಂಗಿನ ಟ್ರೀಟ್ ಮಾಡೋದು ಫಸ್ಟ್ ಟೈಮ್ ಏನೋ ಹೊಗಳಿದೆ ಅಲ್ವಾ, ಅದಕ್ಕೆ ಅವಳಿಗೆ ಖುಷಿ. ಓಕೆ, ಅಣ್ಣ ತಂಗಿ ಕಾಂಬಿನೇಷನ್ ಸೂಪರ್ ಆಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು. ಇದು ಓವರ್ ಆಲ್ ಮೂವಿಯಲ್ಲಿ ಸ್ಕ್ರಿಪ್ಟ್, ಐ ಮೀನ್ ಈ ಕೆಲವು ಡೈಲಾಗ್ಸ್ಗಳು ತುಂಬಾ ಅಂದ್ರೆ ಜನರಿಗೆ ರೀಚ್ ಆಗುವಂತ ಡೈಲಾಗ್ಸ್ಗಳಿದಾವೆ. ಲಾಸ್ಟ್ಗಂತೂ ತುಂಬಾನೇ ಎಫೆಕ್ಟಿವ್ ಡೈಲಾಗ್ಸ್. ಬಟ್ ಆ ಡೈಲಾಗ್ಸ್ಗಳಿಗೆ ಯಾರು ಇನ್ಸ್ಪೈರ್ ಆಗಿದ್ರು, ಅಥವಾ ಯಾರು ಅದರ ಕಾರಣೀಕರ್ತಾರೆ? ಯಾರು ಡೈಲಾಗ್ ಬರ್ದಿದ್ದು ನಾನೇ. ಓಕೆ, ಸೊ ನಾವು ಯಾವತ್ತೂ ಕೂಡ, ನಾನು ಮತ್ತು ಪ್ರವೀಣ್ ಈ ಸಿನಿಮಾದ ಎಡಿಟರ್ ಮತ್ತು ಸಿನಿಮಾಟೋಗ್ರಫರ್, ಸೊ ನಾವು ತುಂಬ ದೊಡ್ಡ ಡೈಲಾಗ್ಗಳ ಫ್ಯಾನ್ಸ್. ಎಸ್ಪೆಷಲಿ ಗೇಮ್ ಆಫ್ ಥ್ರೋನ್ಸ್ ಅನ್ನೋ ಸೀಸನ್ ಬರುತ್ತೆ, ಅಥವಾ ಬೇರೆ ದೊಡ್ಡ ಹಾಲಿವುಡ್ ಮೂವಿ ಇರ್ಬೋದು, ಅಥವಾ ಯಾವ ರೀತಿ ಡೈಲಾಗ್ ಬರೀತಾರೆ ಅದು ನಮ್ಗೆ ತುಂಬ ಫ್ಯಾಸಿನೇಟ್ ಮಾಡ್ತಾ ಇತ್ತು. ಅಂದರೆ ಕೆಲವುದ್ರಲ್ಲಿ ತುಂಬ ನ್ಯಾಚುರಲ್, ನಮ್ದ್ರಲ್ಲಿ ಆ್ಯಕ್ಚುಲಿ ಏನು ಅಂದರೆ ಆ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಇಟ್ಸ್ ವೆರಿ ನ್ಯಾಚುರಲ್ ಫ್ಲೋಯಿಂಗ್ ಇದ್ದ ಕಾರಣ ಆ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎಲ್ಲೆಲ್ಲ ಅವಕಾಶ ಸಿಕ್ತು, ಆ ಒನ್ ಲೈನರ್ಗಳಂತ ಕರಿತೀವಿ ನಾವು. ಐ ಮೀನ್ ಲಾಸ್ಟ್ ಯಾವ ರೀತಿ ಸೀನ್ ಎಂಡ್ ಮಾಡ್ತೀರಾ, ಅದು ತುಂಬ ಪಂಚ್ ಆಗಿರಬೇಕು ಅಂತ. ಸೊ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಡೈಲಾಗ್ ರೈಟಿಂಗ್ ಮೇ ಬಿ ನನಗೆ ತುಂಬ ಇಷ್ಟದ ಒಂದು ಪ್ರಾಸೆಸ್ ಆದ ಕಾರಣ, ಆ್ಯಂಡ್ ಸಿನಿಮಾದ ಒಂದು ತುಂಬ ಇಂಪಾರ್ಟೆಂಟ್ ಪ್ರಾಸೆಸ್ ಆದ ಕಾರಣ, ಸೊ ನಾನು ಅಷ್ಟು ಎಂಜಾಯ್ ಮಾಡ್ಕೊಂಬರ್ದೆ. ಮೇ ಬಿ ಅದಕ್ಕೋಸ್ಕರ ಜನಗಳಿಗೆ ಇಷ್ಟ ಆಗ್ತಿದ್ದೀವೇನೋ. ಆ್ಯಂಡ್ ಇನ್ನೊಂದು ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್, ಯಾಕಂದರೆ ಎಷ್ಟೇ ಚೆನ್ನಾಗಿ ಬರೆದ್ರು ಕೂಡ ಇವರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇವರೆಲ್ಲ ಅದಕ್ಕೆ ಜೀವ ತುಂಬಿದ ಕಾರಣ ಅದಿವತ್ತು ಅಷ್ಟು ಚೆನ್ನಾಗಿ ಕೇಳಿಸ್ತು. ಏನು ಚೆನ್ನಾಗಿ ಪ್ರಾಯ ಅಲ್ಲ, ಅವನ ಅಪ್ಪನಷ್ಟು ಆಗಲಿಲ್ಲ. ಎಲ್ಲರ ಕೂದಲು ಉದುರ್ಲಿ ಅಂತ ದಿವಸಕ್ಕೆ 2 ಸಲ ಕೈ ಮುಗಿತೇನೆ.
ಇವರೆಲ್ಲರಿಗಿಂತ ಚಂದದ ಹುಡುಗಿ ನನಗೆ ಸಿಕ್ಕಿದಾಗೆ ಪ್ರತಿ ರಾತ್ರಿ ಕನ್ಸು ಕಾಣ್ತೇನೆ. ಸದ್ಯದಲ್ಲೇ ಮದುವೆ ಅಂತ ರೆಡಿ ಆಗ್ತಾ ಇದ್ದೇನೆ. ಆಮೇಲೆ ಬೇಕಾದರೆ ಆ್ಯಪ್ಸ್, ಫೈನಲಿ ಲೆಗ್ಸ್. ಅಲ್ಲ ಸರ್, ನನಗೆ ಕಾಲಿಗೆ ಅಂತ ಬರಬೇಕು ಅಂತಿಲ್ಲ, ನನಗೆ ಇಲ್ಲಿಂದ ಮೇಲೆ ಬಂದರೆ ಸಾಕು. ರೌಂಡ್ ಎಕ್ಸೈಸ್ ಸ್ಟಾರ್ಟ್ ಮಾಡೋಣ. ಮಾಡು ಸರ್. ಈಗ ನಿಜ ಜೀವನದಲ್ಲಿ ರಾಜ್ ಅವರು ಅಥವಾ ಆ ಫಿಲ್ಮ್ ನಲ್ಲಿ ರಾಜ್ ಅವರು ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್, ಹೌದು. ತುಂಬಾ ಡೀಸೆಂಟ್ ಕ್ಯಾರೆಕ್ಟರ್. ನಿಜ ಜೀವನದಲ್ಲಿ ಸಹ ನೀವು ಹಾಗೆ ಹುಚ್ಚ. ಒನ್ ವರ್ಡ್ ಹುಚ್ಚ. ಯಾವ್ದ್ರ ಹುಚ್ಚ ಆಕ್ಚುಲಿ? ಈಗ ನೋಡಿದ್ರಿ ಎಷ್ಟು ಸಿಟ್ಟು ಅಂತ ಆಲ್ರೆಡಿ, ಅದ್ ನೀವು ಆ ಪಾರ್ಟೇ ನೋಡಿರ್ಲಿಲ್ಲ. ಸೊ ಇವನಿಗೆ ಇವನ ಹತ್ರ ಕೇಳಿದ್ರೆ ಯಾವ ತರ, ಒಂದ್ಸಲ ಕೇಳಿ ಏನಾದ್ರು. ನನ್ನ ಹತ್ರನೇ ಕೇಳಬೇಕಿತ್ತು ನೀವು ಆಕ್ಚುಲಿ. ಇಲ್ಲ, ರಾಜ್ ಅದ್ರ ಜನಾರ್ದನ್ನ ಒಂದು 5% ಇರ್ಬೋದಾ ಅಷ್ಟೇ. 5% ಎಲ್ಲೋ ಜನಾರ್ದನ್ ಬೇರೆ ಕಡೆ ಇದೆ, ರಾಜ್ ಬೇರೆ. ನಾ ಕಂಪ್ಲೀಟ್ಲಿ ಉಲ್ಟಾ. ಸೊ ನಾನು ಆ ಮೂವಿಯ ಕ್ಯಾರೆಕ್ಟರಿಗೂ ನಿಮ್ಗೂ ತದ್ವಿರುದ್ಧ, ಕಂಪ್ಲೀಟ್ ವಿರುದ್ಧ. ಅಂದ್ರೆ ರಾಜ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬಾಲ್ನೆಸ್ ಇಂದ ಏನೇನು ಬಂದಿದ್ದೋ ಫೇಸ್ ಮಾಡಿದಾರೋ, ಆದ್ರೆ ಅವ್ರು ಅದನ್ನ ಧೈರ್ಯದಿಂದ ಫೇಸ್ ಮಾಡಿದ್ದಾರೆ. ಕಾನ್ಫಿಡೆಂಟ್ ಪರ್ಸನ್ ಆಸ್ ಹಿ ಈಸ್, ಅದನ್ನ ಕಾನ್ಫಿಡೆಂಟ್ಲಿ ಫೇಸ್ ಮಾಡಿದ್ದಾರೆ. ಆದ್ರೆ ಜನಾರ್ದನ್ಗೆ ಅದು ಫೇಸ್ ಮಾಡೋಕ್ಕಾಗುತ್ತಾ? ದಟ್ ವಾಸ್ ದ ಹೋಲ್ ಫಿಲ್ಮ್. ಹೌದು. ಓಕೆ. ಸೊ ನೀವು ಅದೇ ಕೇಳಿದ ಅಂದ್ರೆ ನಾನು ಯಾವ ತರ ಅಂದ್ರೆ ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ, ಏನಾದರೂ ಟಾರ್ಚರ್ ಕೊಡ್ತಾ ಇರಬೇಕು. ಸೊ ಅವಳು ಹೇಳಿದ್ದು ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ನಾನು ಆರಾಮ್ಸೆ ರಿಲ್ಯಾಕ್ಸ್ ಇದ್ದೆ ಅಂತ. ಯಾಕಂದ್ರೆ ನಾನೇನು ಡಿಸೈಡ್ ಮಾಡಿದ್ದೆ, ಅವ್ರು ಬಂದ ಮೇಲೆ ಒಂದ್ಸಲ ಸೆಟ್ಟಿಗೆ ನಾವು ಆಲ್ರೆಡಿ ಟ್ರೈನ್ ಮಾಡಿ ಆಗಿರ್ತದೆ, ಅವ್ರಿಗೆ ಮತ್ತೆ ಪ್ರೆಷರ್ ಹಾಕಿದ್ರಲ್ಲಿ ಪ್ರಯೋಜನ ಇಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅವ್ರ ಮುಂದೆ ಕೋತಿ ಆಟ ಆಡೋದು, ಅವ್ರೇನಲ್ಲಿ ಇಟ್ಕೊಂಡು ಸೊ ಇದೆಲ್ಲ ಮಾಡ್ತಾ ಇದ್ದೆ. ಹಾಗೆ ಇವರಿಗೆ ಇಲ್ಲಿ ತನಕ ಬೈತಾ ಇದ್ರಲ್ಲ, ಇವತ್ತೇನು ಇಷ್ಟು ಸಡನ್ ಆಗಿ ಚೇಂಜ್ ಆದ್ರು ಅಂತ. ಸೊ ಅಂದ್ರೆ ನನಗೆ ಟಾರ್ಚರ್ ಕೊಡದೆ ಇರೋಕ್ಕಾಗಲ್ಲ. ಎಕ್ಸಾಂಪಲ್, ನನ್ನ ಕೈಯಲ್ಲಿ ಮೊಬೈಲ್ ಯಾರು ಕೊಡಬಾರ್ದು. ಸೊ ಕೊಟ್ಟರೆ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಚೇಂಜ್ ಮಾಡ್ತೀನಿ, ವಾಟ್ಸಪ್ಪಲ್ಲಿ ಗ್ರೂಪಿಗೆ ಹೋಗಿ ನಾನೊಬ್ಬ ಹುಚ್ಚ ಅಂತ ಟೈಪ್ ಮಾಡಿ ಹಾಕ್ತೀನಿ, ಬೇರೆಯವ್ರ ಮೊಬೈಲಲ್ಲಿ, ನಂದಲ್ಲ. ನಾನು ಅದಕ್ಕೆ ಅವಾಗ ಹೇಳಿದೆ ತುಂಬಾ ಫನ್ನಿ ಅವರು, ಅದು ಹೇಗೆ ಈಗ ಹೇಳಿದ್ರು ಅಂತ ಹೇಳಿ ಕೇಳ್ತೀನಿ. ಅದೇ ನಾನು ಎಲ್ಲ ಇದ್ದೀನಿ ಅಂದ್ರೆ ಕೆಲಸದ ವಿಷಯದಲ್ಲಿ ಅವರು ತುಂಬಾ ಸೀರಿಯಸ್ ವಿಚಾರದಲ್ಲಿ ಅವರು ನಿಜವಾಗ್ಲೂ ಅವರಿಗೆ ಚಾಲೆಂಜಿಂಗ್ ಇದು ಈ ರೋಲ್ ಆಕ್ಚುಲಿ. ಬಿಕಾಸ್ ಅವ್ರು ಏನಿದ್ದಾರೆ ಅದಲ್ಲ. ಜನಾರ್ದನ್ ಏನ್ ನೋಡ್ತಾ ಇದ್ರೆ ಅದು ಕಂಪ್ಲೀಟ್ಲಿ ಅಲ್ಲ. ಕೆಲವರು ಬಂದು ಕೇಳ್ತಾರೆ, ನೀವು ಕನ್ನಡ ಲೆಕ್ಚರರ್, ನೀವು ಆಕ್ಚುಲಿ ಹೀಗೆ ನಾನು ಕೂಡ ಕನ್ನಡ ನಂಗೆ ತುಂಬಾ ಇಷ್ಟ, ಬಟ್ ಆದ್ರೆ ಅದೇ ನಾನು ಜನಾರ್ದನ್ ಅಲ್ಲ. ಈ ಕ್ಯಾರೆಕ್ಟರ್ ಅಲ್ಲಿ, ಈ ಜನಾರ್ದನ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ನೀವು ಬೋಡುತ್ತಾರೆ ಒಂದು ಪರ್ಸನ್, ಬಟ್ ಆಕ್ಚುಲಿ ಆಗಿ ನೀವು ಸ್ವಲ್ಪ ಅಲ್ಲ ಬೋಳ್ತಾರೆ, ಸೇಮ್ ಜನಾರ್ದನ್. ಆ ತರ ಪ್ರಾಬ್ಲಮ್ ಆ ಫಿಲ್ಮ್ ನಲ್ಲಿ ಬರೋ ತರ ಪ್ರಾಬ್ಲಮ್ಸ್ಗಳು ನಿಮ್ಮ ನಿಜ ಜೀವನದಲ್ಲಿ ಬಂದಿದ್ಯಾ? ಎಲ್ರಿಗೂ ಬರುತ್ತೆ. ಈಗ ಎಕ್ಸಾಂಪಲ್, ಈಗ ನಿಮ್ಮ ತಲೆಯಲ್ಲಿ ಕೂದಲಿದೆ ಇಲ್ಲ ಇದೆ ಅಂತ ಹೇಳ್ಕೊಳ್ಳಿ. ಒಬ್ಳು ಚೆನ್ನಾಗಿರೋ ಹುಡುಗಿ ಡಿಗ್ರಿಲಿ ಹೋಗ್ತಾ ಇದ್ದಾಳೆ, ನೀವು ಇಷ್ಟ ಆದರೆ ನೀವು ಧೈರ್ಯವಾಗಿ ಹೇಳ್ತೀರಾ ನಂಗೆ ನೀನು ತುಂಬ ಇಷ್ಟ ಅಂತ. ತಲೆಯಲ್ಲಿ ಕೂದಲಿಲ್ಲ ಅಂದ್ಕೊಳ್ಳಿ, ನೀವು ಅದೇ ಪರ್ಸನ್ ಹೋಗಿ ಹೇಳಿ, ಆಗತ್ತಾ? ಕಷ್ಟ. ಯಾಕಂದ್ರೆ ನಿಮಗೆ ನಿಮ್ಮ ಮೇಲಿನ ಕಾನ್ಫಿಡೆನ್ಸ್ ಎಲ್ರಿಗೂ ಬರುವಂತ. ಯಾಕಂದ್ರೆ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್ ಈಗಿನ ಪ್ರಪಂಚದಲ್ಲಿ. ನೀವು ಏನು ಅನ್ನೋದು ನಿಮ್ಮ ಲೈಫನ್ನು ಡಿಸೈಡ್ ಮಾಡಲ್ಲ, ನೀವು ಹೇಗೆ ಕಾಣ್ತಾ ಇದ್ದೀರಾ ಅನ್ನೋದು ನಿಮ್ಮ ಲೈಫನ್ನು ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರನೇ ಈ ಸಿನಿಮಾ ಆಗಿದ್ದು. ನೀವು ಬೋಲ್ಡ್ ತಲೆಗಳನ್ನ ಅಕ್ಸೆಪ್ಟ್ ಮಾಡಿ ಅಂತಲ್ಲ, ಮೊದಲಿಗೆ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ನನ್ನ ತಲೆಯಲ್ಲಿ ಕೂದಲು ಮಾತ್ರ ಅಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ, ನಂಗೆ ಸಮಸ್ಯೆ ಇಲ್ಲ. ಆ್ಯಂಡ್ ಜನ ನಿಮ್ಮನ್ನು ಯಾವ ಥರ ನೋಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಡಿಸೈಡ್ ಆಗಲ್ಲ. ಸೊ ನೀವು ನಿಮ್ಮನ್ನು ಯಾವ ಥರ ನೋಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಡಿಸೈಡ್ ಆಗುತ್ತೆ. ಸೊ ಇಡೀ ಸಿನಿಮಾ ಅದ್ರ ಬಗ್ಗೆನೇ ಮಾತಾಡೋದು. ಸೊ ಅದೇ ಪ್ರತಿಯೊಬ್ಬರಿಗೂ ಆ ಸಮಸ್ಯೆ ಬಂದಿರುತ್ತೆ. ನಾವು ಯಾವ ಥರ ಕಾಣ್ತೀವಿ ಅನ್ನೋದು ನಾವು ಇಂಟರ್ವ್ಯೂಗೆ ಹೋಗೋದ್ರಿಂದ ಹಿಡಿದು ಮದುವೆ ಆಗೋ ತನಕ ಎಲ್ಲ ಡಿಸಿಷನ್ಗಳ ಮೇಲೆ ಪ್ರಭಾವ ಬೀರುತ್ತೆ. ಸೊ ನಾವು ಸ್ವಲ್ಪ ಚೆನ್ನಾಗಿರೋ ಹುಡುಗಿ ಜೊತೆ ಮಾತಾಡಲ್ಲ, ಯಾಕಂದ್ರೆ ಅವಳು ತುಂಬಾ ಬೇಗ ರಿಜೆಕ್ಟ್ ಮಾಡ್ತಾಳೆ ಅನ್ನೋ ಹೆದರಿಕೆ ಅಫ್ಕೋರ್ಸ್ ಬರುತ್ತೆ. ಸೊ ನಮ್ಗೆ ಎಷ್ಟೇ ಇಷ್ಟ ಬೇರೆ ಬೇರೆ ಪ್ರಾಬ್ಲಮ್ ಹೌದು. ಒಂದು ಮದುವೆಗೆ ಹೋದ್ರೆ ಎಲ್ಲ 25ಕ್ಕಿಂತ ಕೆಳಗಿನವರೆಲ್ಲ ಗೇಮ್ಸ್ ಮೇಲ್ ಬನ್ನಿ ಅಂದ ತಕ್ಷಣ ನೀವು 25 ಆದ್ರೂ ಕೂಡ ಹೋಗ್ಬೇಕಾ ಬೇಡ ಅಂತ. ಆಗ ಯಾಕಂದ್ರೆ ಸ್ಟೇಜಿಗೆ ಹೋದ ತಕ್ಷಣ ಅವ್ನು ಮೆಮ್ಸ್ ಇಟ್ಕೊಂಡು 25 ಅಂದ್ರೆ ಪ್ರತಿ ಡಿಸಿಷನ್ ಕೂಡ ಇಟ್ ಚೇಂಜಸ್. ಓಕೆ, ಇವಾಗ ಈ ಮೂವಿ ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಶೋ ಕಂಡಿತ್ತು. ಹೌದು, ಅದರ ರೆಸ್ಪಾನ್ಸ್ ಹೇಗಿತ್ತು ಅಲ್ಲಿ? ತುಂಬಾ ಚೆನ್ನಾಗಿತ್ತು. ಸೊ ನಾವು ಅನ್ಕೊಂಡಿರಲಿಲ್ಲ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗುವಂಥ ಕಂಟೆಂಟ್ ಅಂತ. ಯಾಕಂದ್ರೆ ನಾವೇನು ಅನ್ಕೊಂಡಿದ್ರೆ ಅವಾರ್ಡ್ ಮೂವಿಂಗ್ ಅಂದ್ರೆ ತುಂಬಾ ಲೇಸಿಯಾಗಿ ತುಂಬಾ ನಿದ್ದೆ ಮಾಡಿಸುವಂಥ ಸಿನಿಮಾಗಳು ಅಂತ ಅನ್ಕೊಂಡಿದ್ವಿ. ನಾವು ಅಂಥ ಸಿನಿಮಾಗಳನ್ನ ಎಂಜಾಯ್ ಮಾಡ್ತೀವಿ, ಬಟ್ ಮೊದಲು ಹಾಗೆ ಅನ್ಕೊಂಡಿದ್ವಿ. ಬಟ್ ನಮ್ಮ ಸಿನಿಮಾ ನೀವು ನೋಡಿದಾಗ ತುಂಬ ಲೈಟ್ ಆ್ಯಂಡ್ ಇಟ್ಸ್ ವೆರಿ ಅಂದರೆ ತುಂಬ ಕಾಮಿಡಿ. ಸೊ ಅಂಥ ಸಿನಿಮಾ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಅನ್ನೋದು ನಮಗಿದ್ದ ದೊಡ್ಡ ಕ್ವಶನ್. ಅಲ್ಲಿ ಸೆಲೆಕ್ಟ್ ಆದಾಗ ನಾವು ತುಂಬ ಖುಷಿ ಆಯಿತು. ಸೊ ಅಲ್ಲಿಗೆ ಹೋದಾಗ ಒಂದು ನಂಗೆ ತುಂಬ ಖುಷಿ ಕೊಡುವಂಥ ಇದೇನು ಅಂದರೆ, ಒಬ್ಬ ಬೆಂಗಾಲಿ ಬಂದಿದ್ದರು. ನಾವು ಬೆಂಗಾಲಿಯವರನ್ನ ನಾರ್ಮಲಿ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂದರೆ ಆರ್ಟ್ ಆ್ಯಂಡ್ ಲಿಟ್ರೇಚರಲ್ಲಿ ಅವ್ರು ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ ಮೇ ಬಿ ಭಾರತದಲ್ಲಿ. ಸೊ ಅಲ್ಲಿ ಒಬ್ಬರು ಬಂದು ಅವ್ರು ಹೇಳಿದ್ರು, ಜೀವಮಾನದಲ್ಲಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಕನ್ನಡ ಸಿನಿಮಾನ ನೋಡಿದ್ದು. ಸೊ ಕನ್ನಡ ಸಿನಿಮಾ ಇಷ್ಟೇ ಚೆನ್ನಾಗಿರುತ್ತೆ ಅಂದರೆ ನಾನು ಎಲ್ಲ ಕನ್ನಡ ಸಿನಿಮಾ ನೋಡ್ತೀನಿ ಅಂತ. ಮೇ ಬಿ ಅದೇನು ಅಂದರೆ ನಮ್ಮ ಸಿನಿಮಾ ಒಂದು ಭಾಷೆಯ ಪ್ರತಿನಿಧಿಯಾಗಿ ಅಲ್ಲಿ ನಿಂತಿದ್ದು ನಮ್ಗೆ ಬಹಳ ಖುಷಿ ಇದೆ.
ಸೊ ವೆರಿ ಹ್ಯಾಪಿ. ಈಗ ಇದರಲ್ಲಿ ಇನ್ನೊಂದು, ಈ ಮೂವಿಯಲ್ಲಿ ಮೇಯ್ನ್ ಆಗಿ ನಾವು ನೋಡಬೇಕಾಗಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲವೊಂದು ಸೀಕ್ವೆನ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಯಾವ ರೀತಿ ಇನ್ಸ್ಪೈರ್ ಆಗಿತ್ತು? ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲಿಯೂ ಒಂದು ಸ್ವಲ್ಪನೂ ಸಹ ಅದರ ಕುಂದು ಕೊರತೆಗಳನ್ನು ಕಾಣದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ಏನು ಇನ್ಸ್ಪೈರ್ ಆಗಿದೆ? ಸುಹಾನ್ ಬಂದು ಶಾರ್ಟ್ ಫಿಲ್ಮ್ ಮಾಡು ಅಂತ ಹೇಳಿದ ನನ್ನ ಹತ್ರ. ಆದರೆ ಹೇಳಿದಾಗ ನಾನು ಹೇಳಿದೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ತಿನ್ ಲೈನ್ ಇರೋದು, ಏನೂ ಇಲ್ಲ ಅದರಲ್ಲಿ ಆ ಸಿನಿಮಾದಲ್ಲಿ ಅಂತ. ಆಮೇಲೆ ನಾನು ಸಿನಿಮಾ ಮಾಡಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದೆ, ಆಗ ಆ್ಯಕ್ಚುಲಿ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಿಸ್ಸಿಂಗ್ ಇತ್ತು. ಜನಾರ್ದನ್ ಕ್ಯಾರೆಕ್ಟರ್ ನಾನು ಯಾವ ಥರ ಮಾಡಿದ್ದೆ ಅಂದರೆ, ಹಿ ಇಸ್ ವೆರಿ ವೀಕ್ ಆ್ಯಂಡ್ ಹಿ ಇಸ್ ವೆರಿ ಏನು ಹೇಳ್ತಾರೆ ಅಂದರೆ ಪ್ಯಾಸಿವ್. ಯಾವುದೇ ಡಿಸಿಷನ್ಗಳನ್ನು ಅವನಾಗಿ ತಗೊಳ್ಳೋದಿಲ್ಲ. ಸೊ ಅವನು ಎಲ್ಲಿಗೆ ಹೋಗಬೇಕು ಅನ್ನೋದ್ರಿಂದ ಹಿಡಿದು ಏನು ಮಾಡಬೇಕು ಅನ್ನೋ ತನಕ ಎಲ್ಲರ ಮೇಲೆ ಡಿಪೆಂಡ್ ಆಗ್ತಾನೆ. ಸೊ ಇಲ್ಲಿ ಅವ್ನು ತುಂಬ ದೊಡ್ಡ ದೊಡ್ಡ ಡಿಸಿಷನ್ಗಳನ್ನು ತಗೋಬೇಕು, ಇದು ಸಿನಿಮಾಗೆ ಡೆವಲಪ್ ಆಗಬೇಕಾದ್ರೆ. ಬಟ್ ಅವನು ತುಂಬ ಇನ್ಸ್ಪೈರ್ ಮಾಡೋಂಥ ಯಾರೋ ಒಬ್ಬರು ಬೇಕು. ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗಾಗಿದ್ದು, ಒಬ್ಬ ಕನ್ನಡದ ಭಾಷಾ ಪ್ರಾಧ್ಯಾಪಕನಿಗೆ ಡಾಕ್ಟರ್ ರಾಜ್ಕುಮಾರ್ಗಿಂತ ತುಂಬ ದೊಡ್ಡ ಸ್ಫೂರ್ತಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಆ ಕಾರಣದಿಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಡಿಸೈಡ್ ಮಾಡಿದ್ದು. ಅವರನ್ನು ಡಿಸೈಡ್ ಮಾಡಿದ್ಮೇಲೆ ಸಿನಿಮಾ ತುಂಬ ಒಳ್ಳೆ ಶೇಪ್ ತಗೊಳ್ತು. ಸೊ ಅದು ಡಿಸೈಡ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದೆ, ಸೊ ಡಾಕ್ಟರ್ ರಾಜ್ಕುಮಾರ್. ಅವ್ನು ಬಹಳ ಖುಷಿ ಆದ, ದಿಸ್ ವರ್ಕ್ಸ್ ಅಂತ. ಎಸ್, ಶ್ರೇಯಾ ಅವರನ್ನು ಕೇಳಬೇಕು. ಒಂದು ಅತ್ಯುತ್ತಮ ಮೂವಿಯಲ್ಲಿ ಒಂದು ನಟನೆ ಮಾಡಿದ್ದೀರಿ, ಅತ್ಯದ್ಭುತವಾಗಿ ಮೂಡ್ ಬಂದಿದೆ ಕೂಡ, ತುಂಬ ಪ್ರೇಕ್ಷಕರಿಂದ ತುಂಬಾ ಒಂದು ಏನು ಹೇಳ್ತಾರೆ ಖುಷಿಯಿಂದ ನೋಡ್ತಾ ಇದ್ದಾರೆ ಜನರು. ಈ ಒಂದು ಮೂವಿಯ ಪಾರ್ಟ್ ಆಗಲಿಕ್ಕೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ನನಗೆ ಹೇಳಬೇಕು ಅಂದರೆ ನನಗೆ ಅಣ್ಣದು ಮೂವಿಲಿ ಪಾರ್ಟ್ ಆಗೋದೇ ನನಗೆ ತುಂಬ ಏನೋ ಐ ಫೀಲ್ ಸೋ ಲಕ್ಕಿ. ಆ್ಯಂಡ್ ಇವಾಗ ಜನ ಅದನ್ನು ತುಂಬ ಖುಷಿಯಾಗಿ ತಗೊಂಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾವು ಅನ್ಕೊಂಡಿದ್ದೆ ಓಕೆ ಒಂದು ಇದರಲ್ಲಿ ರೆಕಗ್ನೈಸೇಷನ್ ಎಲ್ಲರೂ ನಮ್ಮ ಮೂವಿನ ನೋಡ್ತಾರೆ ಆ್ಯಂಡ್ ಮ್ಯಾಂಗ್ಳೂರು ಉಡುಪಿ ಸೈಡಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಿತ್ತು. ಬಟ್ ಇವಾಗ ಇಡೀ ಕರ್ನಾಟಕದಲ್ಲೇ ಈ ಥರ ಬಂದರೆ ಮಲ್ಟಿಪ್ಲೆಕ್ಸ್ ಎಲ್ಲ ಗೊತ್ತಿತ್ತು, ಬಟ್ ಸಿಂಗಲ್ ಥಿಯೇಟರ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ರೆ ವೀರೇಶ್ ಹೌಸ್ಫುಲ್ ಆಗಿದೆ ಅಂತ. ಅವಾಗ ಸೀರಿಯಸ್ಲಿ ವೀರೇಶ್ ಹೌಸ್ಫುಲ್ ಹಾಕಿ ಅಂತ. ಓಕೆ, ನಿಮ್ಮ ಮನೆಯವರೆಲ್ಲರಿಗೂ ಖುಷಿ ಅನಿಸ್ತಾ ಇದೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಇಂದ ಖುಷಿ. ಆಕ್ಟಿಂಗ್ ಅಲ್ಲಿ ಎಲ್ಲಿಯೂ ಸಹ ನೀವು ಸಹ ಒಂದು ಪ್ರಬುದ್ಧ ನಟರಾಗಿ ಕಾಣಿಸ್ತಾ ಇದ್ರಿ, ಒಂದು ನಟಿಯರಾಗಿ ಕಾಣಿಸ್ತಾ ಇದ್ರಿ. ಆವಾಗ ಏನ್ ಹೇಳ್ತೀರಿ ನೀವು? ಅದೊಂದು ಬೈ ಪ್ರಾಕ್ಟೀಸ್ ಬಂತ ಅಥವಾ ಎಲ್ಲಾ ಕ್ರೆಡಿಟ್ಸ್ ಯಾರಿಗೆ? ರಾಜ್ ಅವರಿಗೆ ಇಲ್ಲ. ಐ ಮೀನ್ ಏನಂದ್ರೆ ಯಾರು ಕೂಡ ಒಬ್ಬ ಕೆಟ್ಟ ನಟಿಯನ್ನ ಒಬ್ಬ ಒಳ್ಳೆ ನಟಿಯಾಗಿ ಬದಲಾಯಿಸುವಂತ ಶಕ್ತಿ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ. ಸೊ ಅವರೆಲ್ಲರೂ ಕೂಡ ಒಳ್ಳೆ ನಟಿಯರು. ಸೊ ಅವ್ರಿಗೆ ಬೇಕಾಗಿರೋದು ಸ್ವಲ್ಪ ಅಡ್ವೈಸ್ ಅಂಡ್ ಗೈಡೆನ್ಸ್, ಅಷ್ಟು ಮಾತ್ರ ನಮಗೆ ಕೊಡೋದಕ್ಕೆ ಸಾಧ್ಯ. ಸೊ ಮೇ ಬಿ ಟ್ಯಾಲೆಂಟ್ ಖಂಡಿತ ಅವ್ರ ಹತ್ರ ಇದೆ. ಸೊ ಈ ಸಿನಿಮಾದಲ್ಲಿ ಯಾರೆಲ್ಲ ಪ್ರಾಜೆಕ್ಟಲ್ಲಿ ಯಾರೆಲ್ಲ ಇದ್ದಾರೆ ಅವ್ರು ಯಾರು ಕೂಡ ಲಕ್ಕಿ ಅಲ್ಲ ಅಥವಾ ಬೈ ಚಾನ್ಸ್ ಬಂದಿದ್ದಲ್ಲ. ದೇ ಆರ್ ಟ್ಯಾಲೆಂಟೆಡ್, ಬಟ್ ಅವ್ರು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ಮೇ ಬಿ ಅವ್ರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಎಲ್ಲಿ ನಿಮಗೆ ಎಲ್ಲಿಯಾದ್ರೂ ಈ ಮೂವಿ ಟೈಮಲ್ಲಿ ಕಷ್ಟದ ಸಮಯ ಅಂತ ಎಲ್ಲಾದ್ರೂ ಬಂದಿತ್ತ? ಎಲ್ಲ ಕಷ್ಟ ಟೈಮ್ ನೋಡಿ. ಅಂದ್ರೆ ನನಗೆ ಆಗೋದಿಲ್ಲ, ಇದೊಂದು ಕಷ್ಟ ಇದೆ, ಈ ಸೀನ್ ಕಷ್ಟ ಇದೆ, ನಂಗೆ ಆಗೋದಿಲ್ಲ ಅಂತ ಯಾವತ್ತಾದ್ರೂ ಅನ್ಸಿತ್ತ? ಹಾಗೆ ಇಲ್ಲ, ಯಾವುದೇ ರೀತಿಯ ಎಲ್ಲವನ್ನ ಈಸಿ ಅಂದ್ರೆ ನಮ್ಗೆ ಹೌದು ಫಸ್ಟ್ ನಮ್ಗೆ ಎಲ್ಲ ಇವರು ಅನ್ನ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ರು, ಎಲ್ಲ ಕೊಡ್ತಾ ಇದ್ರು. ಆಮೇಲೆ ಅದನ್ನು ಕ್ಲಾಸ್ ತಗೋತಾ ಇದ್ರು ಅವರು, ಬರ್ಲಿಲ್ಲ ಕ್ಲಾಸ್ ತಗೋತಾ. ಹಾಗಾಗಿ ರೀಟೇಕ್ಸ್ ಎಲ್ಲ ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ರೀಟೇಕ್ ಇಲ್ಲ, ರೀಟೇಕ್ ಇರ್ಲಿಲ್ಲ, ಒನ್ ಶಾಟ್ ಹೆಚ್ಚು ಕಮ್ಮಿ ಎಲ್ಲ ಒಂದು ಬಿಕಾಸ್ ಆಫ್ ವರ್ಕ್ಶಾಪ್ 2 ತಿಂಗಳು. ಅಂದ್ರೆ ನಮ್ಗೆ ಸೆಟ್ ಅಲ್ಲಿ ಆಕ್ಚುಲಿ ನಮ್ಗೆ ಸೀನ್ ಪೇಪರ್ ಯೂಸ್ ಈಸಿ ಆಗಿಲ್ಲ. ಓಕೆ, ಇದೊಂದು ಒಂದು ರೀತಿಯಲ್ಲಿ ಫ್ರೆಂಡ್ ಸರ್ಕಲ್ ಫ್ರೆಂಡ್ಲಿ ಆಗಿ ಹೋಯ್ತು. ಎಲ್ಲ ರಿಹರ್ಸ್ ಆಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಅವರಿಗೆಲ್ಲ ನಿದ್ರೆ ಲೆಬ್ಸಿದ್ರು ಕೂಡ ಡೈಲಾಗ್ಸ್ ಇವಾಗ ಕೂಡ ಒಂದೊಂದು ಇದರದ್ದು ಸೀಕ್ವೆನ್ಸ್ ಒಂದು ಡೈಲಾಗ್ ಹೇಳಿಬಿಡಿ. ವೆರಿ ಗುಡ್, ಕಂಗ್ರಾಚುಲೇಷನ್. ಜನಾರ್ದನ್ ನಾಳೆ ಫ್ರೀಯಾ? ಫ್ರೀ ಮೇಡಮ್, ಯಾಕೆ? ನಂಗೆ ನಗು ಬರ್ತುಂಟು. ಡೈಲಾಗ್ ಅಥವಾ ಅಲ್ಲ, ಇದು ಫೀಲಿಂಗ್. ಓಕೆ, ಹಾಗೆ ತುಂಬಾ ಉಂಟು. ಅದು ತುಂಬಾ ನಿಮಗೆ ಖುಷಿ ಕೊಟ್ಟ ಡೈಲಾಗ್ ಯಾವ್ದು? ಅದರಲ್ಲಿ ಒಂದು ನಾನು ಪದೇ ಪದೇ ಹೇಳ್ಬೇಕು ಅನ್ಸೋ ಒಂದು ಡೈಲಾಗ್ ಯಾವ್ದಿದೆ? ಅದೇ ಇದು ಎಲ್ಲರಿಗೆ ಸಹ ನಾನು ಹೇಳ್ತಾನೆ, ನಮ್ಮ ಕಂಪನಿಗೆ ದೂರ ಸಾಕು ಅವಳೆಲ್ಲ ರಿವೀಲ್ ಮಾಡ್ತಾರೆ. ಹೌದೆಲ್ಲ ಮಾಡ್ತೀನಿ, ಅವಳಿಗೆ ಏನೋ ನೆನಪಿರೋದಿಲ್ಲ. ಓಕೆ, ನಿಮ್ಮನ್ನ ಕೇಳಬೇಕು. ಇದರಲ್ಲಿ ಒಂದು ರಾಮದಾಸ್ ಅವರ ಒಂದು ಕ್ಯಾರೆಕ್ಟರ್ ಇದೆ, ಅವರದ್ದು ಒಂದು ಶ್ರೀನಿವಾಸ ಅನ್ನೋ ಒಂದು ಕ್ಯಾರೆಕ್ಟರ್. ರಾಮದಾಸ್ ಪ್ರಿನ್ಸಿಪಲ್ ಮಾಡಿದ್ದು, ಇವರು ಪ್ರಕಾಶ್ ತುಮಿನಾಡ್ ಶ್ರೀನಿವಾಸ್ ಮಾಡಿದ್ದು. ಆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಅತ್ಯದ್ಭುತವಾದ ನಟನೆಯನ್ನ ನಾವು ನೋಡಿದ್ವಿ. ಹೌದು, ಅವ್ರ ಬಗ್ಗೆ ಏನು? ಈಸ್ ಅ ಫ್ಯಾಬ್ಯುಲಸ್ ಪರ್ಫಾರ್ಮರ್, ತುಂಬಾ ಒಳ್ಳೆ ನಟ. ಸೊ ಅವ್ರು ಮಾತ್ರ ಅಲ್ಲ, ಮಂಗಳೂರಿನ ಸೀಮೆಯಲ್ಲಿ ಅಥವಾ ಉಡುಪಿ ಸೀಮೆಯಲ್ಲಿ ತುಂಬಾ ಒಳ್ಳೆ ನಟರಿದ್ದಾರೆ.
ಆದರೆ ಅವರನ್ನು ಸರಿಯಾಗಿ ಉಪಯೋಗಿಸುವಂಥ ತಂಡಗಳು ಬೇಕು, ಟೀಮ್ ಬೇಕು. ಅಂದರೆ ಅವರು ಅಥವಾ ನಮ್ಮದ್ರಲ್ಲಿ ದೀಪಕ್ ರೈ ಪಾಣಾಜೆ ಆ್ಯಕ್ಟ್ ಮಾಡಿದ್ದಾರೆ, ಅವರು ಜ್ಯೋತಿಷಿಯಾಗಿ, ಮತ್ತು ಮೈಮ್ ರಾಮದಾಸ್ ಪ್ರಿನ್ಸಿಪಲ್ ಆಗಿ ಮಾಡಿದ್ದಾರೆ ಅವರು, ಮತ್ತು JP ತುಮಿನಾಡ್ ಒಂದು ಸ್ಟೂಡೆಂಟ್ ರೋಲಲ್ಲಿ ಬರ್ತಾರೆ, ಮತ್ತು ಶನಿಲ್ ಗುರು ಅಂತಿದ್ದಾರೆ. ಸೊ ಇವರೆಲ್ಲ ತುಂಬ ಒಳ್ಳೆಯ ನಟರು. ಆದರೆ ಅವರಿಗೆ ಬೇಕಾದಂಥ ಎಕ್ಸ್ಪೋಜರ್ ನಾವು ಕೊಟ್ಟು ಅವರನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಅವರಿಗೆ ಅಷ್ಟು ಸಪೋರ್ಟ್ ಕೊಡ್ಬೇಕು, ಧೈರ್ಯ ಕೊಟ್ಟರೆ ಖಂಡಿತ ಮಾಡ್ತಾರೆ. ಸೊ ಅದು ಏನೇ ಕ್ರೆಡಿಟ್ ಇದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಅವರಿಗೆ ಹೋಗ್ಬೇಕಷ್ಟೇ. ಎಸ್ ಸುಹಾನ್ ಅವರೇ, ಈ ಒಂದು ಮೂವಿ ಈ ರೇಂಜ್ಗೆ ಒಂದು ಹೈಪ್ ತಗೊಳ್ತದೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಸ್ಟಾರ್ಟಿಂಗಿಂದ ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಏನೊಂದು ಹೋಗ್ತದೆ ಅಂತ ಅನಿಸಿದ್ರ? ನೋಡಿ, ಹಾರ್ಡ್ ವರ್ಕ್ ಎಲ್ಲ ಟೀಮ್ನವರು ಮಾಡ್ತಾರೆ. ನಾವು ಸ್ಪೆಷಲಾಗಿ ಹಾರ್ಡ್ ವರ್ಕ್ ಮಾಡಿದೆ ಅಂತ ಹೇಳಲ್ಲ. ನಾವು ಕಷ್ಟ ಬಂದಿದ್ದೀವಿ, ಅದನ್ನು ಇಷ್ಟಪಟ್ಟು ಮಾಡಿದ್ದೀವಿ ಅಷ್ಟೇ. ಆದರೆ 2 ವಿಷಯ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದರಲ್ಲಿ. ಏನು ಅಂತಂದರೆ, ಒಂದು ಫೆಸ್ಟಿವಲ್ಗೆ ಹೋಗುತ್ತೆ ಅಂತ, ಇನ್ನೊಂದು ಈ ಥರ ಮಾಸ್ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಯಾಕಂದರೆ ಕ್ರೀಮ್ ಲೇಯರ್ ಆಡಿಯನ್ಸ್ ಒಂದು ಹೋಗ್ತಾರೆ, ಪವನ್ ಅವರು ಎಂಟ್ರ್ ಆದಮೇಲೆ ಅವ್ರ ಆಡಿಯನ್ಸ್ ಒಂದಿರ್ತಾರೆ, ಅವರು ಹೋಗ್ತಾರೆ ಅನ್ನೋದು ಒಂದು ಅಂದಾಜು ಇತ್ತು ನಮಗೆ. ಆದರೆ ಈ ಥರ ಸಿಂಗಲ್ ಥಿಯೇಟರಲ್ಲಿ ಡೈಲಾಗ್ಗೆ ಶಿಲ್ಲೆ ಹೊಡ್ಕೊಂಡು ಕ್ಲ್ಯಾಪ್ ಹೊಡ್ಕೊಂಡು ನಮಗೆ ಗೂಸ್ ಬಂಪ್ ಬರೋ ಥರ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಮಂಗಳೂರು ಮಾತ್ರ ಅಲ್ಲ, ಹುಬ್ಳಿ, ಮಂಡ್ಯ, ಮಂಗಳೂರು ಭಾಷೆ ಅನ್ನೋದು ಅವ್ರಿಗೆ ಹೇಗೆ ಅರ್ಥ ಆಗ್ತಾ ಇದೆ ಅಂದರೆ ಸುಲಭವಾಗಿ ಅರ್ಥ ಆಗ್ತಾ ಇದೆ, ಅವರು ರಿಲೇಟ್ ಮಾಡ್ಕೋತಾ ಇದ್ದಾರೆ. ಇದನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿ. ನೀವು ಫಸ್ಟ್ ಟೈಮ್ ಆ ಮೂವಿಯನ್ನು ಔಟ್ಪುಟ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ನಾವು ಆ್ಯಕ್ಚುಲಿ ಥ್ರೂ ಔಟ್ ದ ಪ್ರೋಸೆಸ್ ನೋಡ್ತಾನೆ ಇದ್ವಿ ಮೂವಿನ. ಆದರೆ ಜನರ ಜೊತೆ ನೋಡಿದಾಗ ನಾನು ಅದೇ ಹೇಳಿದ್ನಲ್ಲ, ಗೂಸ್ ಬಂಪಿ ಫೀಲ್. ಅದೇ ನೆವರ್ ಎಕ್ಸ್ಪೆಕ್ಟೆಡ್. ಓಕೆ, ಶ್ರೇಯ ಅವರೇ, ಈ ಒಂದು ಓವರಾಲ್ ಆಗಿ ನೀವೊಂದು ಮಾಡಿದಂಥ ನಟನೆಗೆ ಅದ್ಭುತವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು ಕೂಡ. ಥಿಯೇಟರ್ ಎಲ್ಲ ಹೌಸ್ಫುಲ್ ಅಂತ ಇದು ಒಂದು ಬೋರ್ಡನ್ನು ಹಾಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಅಂತೂ. ಸೊ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇನ್ನೊಂದು ನಟಿ ಕೂಡ ನಮಗೆ ಕಾಯ್ತಾ ಇದ್ದಾರೆ ಇಲ್ಲಿ ಮಾತಾಡಲಿಕ್ಕೆ. ಸೊ ಅವ್ರಿಗೆ ಕೂಡ ಅವಕಾಶ ಮಾಡಿಕೊಡೋಣ. ಸೊ ಧನ್ಯವಾದಗಳು ಶ್ರೇಯ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದೆ, ಇನ್ನೂ ಹೆಚ್ಚಿನ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದೆ ಒಂದು ಮೊಟ್ಟೆಯ ಕತೆ ಟೀಮ್ನ ಜೊತೆ. ಸಣ್ಣದೊಂದು ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಸ್ವಾಗತ. ನಮ್ಮೊಂದಿಗೆ ಹೇಳಿದಂತೆ ಇನ್ನೊಂದು ನಟಿಯಾದಂಥ ಶೈಲಾ ಶ್ರೀ ಮುಲ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ಸಹ ವಿಚಾರ ವಿನಿಮಯ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್ ಶೈಲಾ ಅವರೇ, ಅವ್ರಿಗೆ ಕೇಳಿದೆ ನಾನು, ರಾಜ್ ಅವರ ಜೊತೆ ಒಂದು ಹೇಗಿತ್ತು ಅಲ್ಲಿ? ಒಂದು ಅವ್ರು ಹೇಳಿದ್ರು ಅಣ್ಣ ತಂಗಿದ ಚೆನ್ನಾಗಿತ್ತು ಒಂದು ಫೀಲಿಂಗ್. ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ರಾಜ್ ಆಸ್ ಎ ಡೈರೆಕ್ಟರ್ ಕೇಳ್ತಾ ಇದ್ದೀರಾ? ಆಸ್ ಎ ಡೈರೆಕ್ಟರ್, ಆಸ್ ಆಕ್ಟರ್. ನನಗೆ ರಾಜ್ ಸರ್ ಅಂದರೆ ಒಂದು ಸ್ವಲ್ಪ ಭಯ. ಅಂದರೆ ಅದು ಭಯ ಅನ್ನೋದಕ್ಕಿಂತ ಆ ರೆಸ್ಪೆಕ್ಟ್ ಅವರು ಗಳಿಸಿದ್ದಾರೆ. ಅದು ಆಡಿಷನ್ ಕೊಡೋ ದಿನ ಆಗಲಿ, ನಾನು ಫಸ್ಟ್ ನೋಡಿದ ಅವರನ್ನೇ ಬಂದು ಫಸ್ಟ್ ಒಂದು ಪ್ರೊಫೈಲ್ ಶೂಟ್ ಮಾಡಿ ಮತ್ತು ಒಳಗೆ ಕಳಿಸ್ತಾರೆ. ಹೇಳಿದರು, ನಾವು 20 ಸೆಕೆಂಡ್ ಕೊಡ್ತೀವಿ, ಏನು ಬೇಕಿದ್ರೂ ಮಾಡಿ. ಆ ಗಾಂಭೀರ್ಯತೆ ಅಲ್ಲೇ ಒಂದು ಸ್ವಲ್ಪ, ಅಂದರೆ ನಾನು ಮಾತಾಡಿದರೆ ಒಮ್ಮೆ ನಿಲ್ಲಿಸೋದಿಲ್ಲ. 20 ಸೆಕೆಂಡಲ್ಲಿ ನಾನು ಏನು ಮಾಡ್ತೀನಿ, ಅವ್ರು ಏನು ನೋಡ್ತಾರೆ ಅಂತ ನಾನು ಅಂದ್ಕೋತಾ ಇದ್ದೆ. ಆದರೂ 1 ನಿಮಿಷ ಹೋಯಿತು, ನಾನು ಆಡಿಷನ್ ನಿಲ್ಲಿಸಲಿಲ್ಲ. ಸರ್ ಆ ಕಣ್ಣಲ್ಲಿ ಅವ್ರದ್ದು, ಬಿಕಾಸ್ ನಾನು ಯಾವಾಗಲೂ ಮಾತಾಡಬೇಕಿದ್ರೆ ನಾನು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು. ಆ ಕಣ್ಣಲ್ಲಿ ಒಂದು ಅದೇನೋ ಸ್ಪಾರ್ಕ್, ಅದು ನೋಡಿಯೇ ನನಗೆ ಆಡಿಷನ್ನಿಂದಲೇ ಅದೇನೋ ಒಂಥರ ಭಯ ಅನ್ನೋದು, ಭಯ ಭಕ್ತಿ ಹಾಗೆ. ಮತ್ತೆ ಫಸ್ಟಿಗೆ ಆಡಿಷನ್ ಆಗ್ಬೇಕಾದ್ರೆ ನಾನು ಎಲ್ಲ ಸೀರಿಯಸ್ ಇದ್ದೆ. ಓಕೆ, ಫಸ್ಟ್ ಎದುರುಗಡೆ ಬರ್ತಾ ಇದ್ರು, ಓಕೆ ನಿಮ್ಗೆ 20 ಸೆಕೆಂಡ್ ಇದೆ, ಸೊ 20 ಸೆಕೆಂಡಲ್ಲಿ ಏನು ಮಾಡ್ತೀರಾ ಮಾಡಿ ಅಂತ. ಫಸ್ಟಿಗೆ ಹೆದರಿ, ಯಾಕಂದ್ರೆ ಎಷ್ಟಾಗುತ್ತೋ ಅಷ್ಟು ನರ್ವಸ್ ಮಾಡಿ ಅವ್ರನ್ನ ಪರ್ಫಾರ್ಮ್ ಮಾಡೋ ಥರ ಮಾಡ್ತಿದ್ದೆ. ಯಾಕಂದ್ರೆ ಆಗ ಯಾರು ಪರ್ಫಾರ್ಮ್ ಮಾಡ್ತಾರೆ ಅವ್ರು ಉಳ್ಕೋತಾರೆ ಅನ್ನೋ ಧೈರ್ಯ. ಈಗ ಮತ್ತೆ ಕ್ವಶನ್ ಬನ್ನಿ, ಯಾಕಂದ್ರೆ ಅವ್ರು ಮತ್ತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಹೇಗಿತ್ತು ಅಷ್ಟೇ ಕೇಳಿದ್ದವರು. ಓಕೆ, ನಿಮ್ಮ ರೋಲಲ್ಲಿ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರೆ ಆ ಮೂವಿಯಲ್ಲಿ? ಎಂಜಾಯ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಯಾವುದೇ ಏನೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಬಂದವಳು ನಾನು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಅಂದರೆ ನಾನು ಕಾಲ್ ಬರಬೇಕಿದ್ರೆ ಫಸ್ಟ್ ನಂಗೆ 2 ದಿನ ಆದಮೇಲೆ ಕಾಲ್ ಬಂತು ಸುಹಾನ್ ಸರ್ದು, ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಆವಾಗಲೇ ಖುಷಿ ಆಗಿತ್ತು, ಬಟ್ ಏನೋ ಅಂದರೆ ಶಾರ್ಟ್ ಲಿಸ್ಟ್ ಕೇಳಿ ಒಂದು ಸೆಲೆಕ್ಟ್ ಕೇಳಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಬಟ್ 10 ಡೇಸ್ ನಮಗೆ ಒಂದು ಪೀರಿಯಡ್ ಇತ್ತು, ವರ್ಕ್ಶಾಪ್ ಇತ್ತು. ಆ್ಯಂಡ್ ಆಫ್ಟರ್ 10 ಡೇಸ್ ನಂಗೆ ರಾಜ್ ಸರ್
ಅವರೇ ಹೇಳಿದ್ದು ಸೆಲೆಕ್ಟ್ ಆಗಿದ್ದೀರಾ ಅಂತ. ನನಗೆ ನಂಬಲಿಕ್ಕೇ ಆಗಿರಲಿಲ್ಲ, ಬಿಕಾಸ್ ನಾನು ಹೇಗಿದ್ದೀನಿ ನೋಡೋಕ್ಕೆ ಅದೊಂದು ಫಿಲ್ಮಲ್ಲಿರೋ ಒಂದು ಹೀರೋಯಿನ್ ಮೆಟೀರಿಯಲ್ ಅಂದರೆ ನಂಬಕ್ಕೆ ಒಂದು ಸ್ವಲ್ಪ ಕಷ್ಟನೇ. ಹಾಗಾಗಿ ಖುಷಿ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಆಫ್ಟರ್ ದ ಹೋಲ್ ಜರ್ನಿ ಅದೊಂದು 1.5-2 months ವರ್ಕ್ಶಾಪ್ ಇರ್ಬೋದು, ಮತ್ತು ಶೂಟಿಂಗ್ ಇರ್ಬೋದು. ಶೂಟಿಂಗ್ ದಿನ ಅಯ್ಯೋ ಕೇಳಬೇಡಿ, ಫಸ್ಟ್ ಡೇ ತುಂಬಾ ಅಂದರೆ ನಂಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಯಾವುದೇ ಕೆಲಸ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಎಸ್ಸೆ ಏನೇ ಇರಲಿ, ಒಂದು ಸ್ಟಾರ್ಟಿಂಗ್ ಟ್ರಬಲ್. ಫಸ್ಟ್ ದಿನ ಹೌದು ನಿಲ್ತಾ ಇಲ್ಲ, ಅದೇ ನಿಲ್ಲಿಸಲಿಕ್ಕೆ ಕಾಯ್ತಾ ಇದ್ರೆ ಅದು ನಿಲ್ಲೋದಿಲ್ಲ. ಸೊ ಆಕ್ಚುಲಿ ಫಸ್ಟ್ ದಿವಸ ನಾನೇ ಎಕ್ಸ್ಪ್ಲೇನ್ ಮಾಡ್ತೇನೆ, ಬೇಗ ನಿಲ್ಲಿಸ್ಬೋದು. ಸೊ ಎಲ್ಲ ರೆಡಿ ಆದರು, ರೆಡಿಯಾಗಿ ಓಕೆ ಫೈನ್ ಶೈಲಾ, ಓಕೆ ರೆಡಿ, ರೆಡಿ ಸರ್ ಓಕೆ ಫೈನ್ ಹೋಗಿ ನಿಂತ್ಕೊಂಡು. ಓಕೆ, ಆಗ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಪಕ್ಕ, ಅದಕ್ಕೆ ಸುಹಾನಂದ್ ಹೇಳಿದ್ರು ಆ್ಯಕ್ಷನ್ ಸರ್. 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಅಮ್ಮನ ಮುಂದೆ ಹೋಗಿ ಒಂದ್ಸಲ ಆ್ಯಕ್ಷನ್ ಹೇಳಿದ ತಕ್ಷಣ ಫಸ್ಟೇ ತಗೊಳ್ಳೇ ಇಲ್ಲ ಅವ್ರು, ಅಲ್ಲಿಂದ ಓಡ್ ಬಂದ್ರು. ನಾನು ಅನ್ಕೊಂಡೆ ಇನ್ನೊಂದು ಕ್ಯಾರೆಕ್ಟರ್ ಹುಡ್ಕೋತಾರೆ ಆಯ್ತು. ಬೈಯಕ್ ಆಗಲ್ಲ, ನೀವು ನಾರ್ಮಲಿ ಸೆಟ್ಟಲ್ಲಿ ಯಾವತ್ತು ಬೈಬಾರ್ದು. ಸೊ ಯಾಕಂದ್ರೆ ಇದು ವರ್ಕ್ಶಾಪಲ್ಲಿ ಅಷ್ಟು ಬೈದಿರ್ತೀನಲ್ವಾ, ಬೈಗಳಿರಲ್ಲ ಯಾವುದು ಕೂಡ. ಒಂದು ಸೈಡಿಗೆ ಕರ್ಕೊಂಡೋಗಿ ನಾನು ಸಮಾಧಾನ ಮಾಡಿದೆ, ಏನಾಗಲ್ಲ, ನಿಮ್ಮಿಂದ ಆಗುತ್ತೆ, ಏನು ಟೆನ್ಷನ್ ತಗೊಳ್ಳಿ, ಮಾಡೋಣ ಅಂತ. ಆಮೇಲೆ ಮತ್ತೆ ಕರ್ಕೊಂಡ್ಬಂದು ನಿಲ್ಲಿಸಿ, ಈಗ ಮಾಡ್ತೀರಾ, ಓಕೆ ಸರ್ ಸೊ ಆಮೇಲೆ ಮಾಡಿದ್ರು. ಹೌದು ಸರ್, ಆವಾಗ ಎಕ್ಸ್ಪ್ರೆಷನ್ ತೋರಿಸಿಲ್ಲ, ನಾರ್ಮಲ್ ಆಗಿದ್ರು. ಬಟ್ ಫಿಲ್ಮ್ ಎಲ್ಲ ಆದಮೇಲೆ ನಂಗೆ ಹೇಳಿದರು, ಅವ್ರಿಗೊಂದು ಹಾರ್ಟ್ ಬಿಟ್ ಒಂದು ಸ್ಕಿಪ್ ಆಯ್ತಂತೆ. ಅಯ್ಯೋ ಏನು ಹೇಳ್ತಾ ಇದ್ದಾರೆ, ಬಿಕಾಸ್ ನಂಗೆ ಹಾಗಾಯಿತು ಫಸ್ಟ್ ಟೈಮ್. ಎಲ್ಲಿ ನೋಡಬೇಕು, ಲೆನ್ಸ್ ಎಲ್ಲಿದೆ, ಯಾಕೆಂದರೆ ಆ್ಯಕ್ಟಿಂಗು ಹಾಗೆ ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್, ನಾನು ಒಂದು ಸ್ವಲ್ಪ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಬಿಕಾಸ್ ಒಂದು ಭರತನಾಟ್ಯಂ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸ್ವಲ್ಪ ಡ್ರಾಮಾ ಎಲ್ಲ ಮಾಡ್ತಿದ್ದೆ ಕಾಲೇಜಲ್ಲಿ. ಹಾಗಾಗಿ ಒಂದು ಕಣ್ಣೆಲ್ಲ ಎಕ್ಸ್ಪ್ರೆಷನ್ ಒಂದು ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಇರ್ತಿತ್ತು. ಸೊ ವರ್ಕ್ಶಾಪಲ್ಲೂ ಹಾಗೆ ಫಸ್ಟ್ ಹೇಳಿದ್ರು ಕಣ್ಣು ಕಟ್ ಮಾಡಿ ಅಂತ. ನಂಗೆ ಅರ್ಥ ಆಗಲಿಲ್ಲ, ಆಯಿತು ಕಟ್ ಅದು ಪರವಾಗಿಲ್ಲ. 1-2 ದಿನ ಹುಬ್ಬು ಐಬ್ರೋಸ್ ಕಟ್ ಮಾಡಿ. ನನಗೆ ಹೆದ್ರಿ ಲೋಕೆಲ್ಲ ಎಲ್ಲಿ ರಿಯಲಿ ಏನೋ ಹೇಳ್ತಿದಾರಾ, ಏನೋ ಸರಿ ಇಲ್ವಾ, ಐಬ್ರೋಸ್ ಶೇಪ್ ಮಾಡಿದ್ದು ಸರಿ ಇಲ್ವಾ, ಹುಬ್ಬು ಕಟ್ ನನಗೆ. ಸೊ ಹೀಗೆ ಎಲ್ಲ ಎಕ್ಸ್ಪೀರಿಯನ್ಸ್. ಮಾತಾಡ್ಬೇಕಾದ್ರೆ ಬಾಯಿ ಇಲ್ಲಿತ್ತು, ಹುಬ್ಬಿಲ್ಲಿತ್ತು, ಹೀಗೆಲ್ಲ ನೋ ಪ್ಲೀಸ್ ಕಾಮ್ ಡೌನ್. ಆದ್ರೂ ಇನ್ನೂ ಆಗ್ತಾನೆ ಇರಲಿಲ್ಲ, ಎಕ್ಸ್ಪ್ರೆಷನ್ ಜಾಸ್ತಿ ಬರ್ತದೆ. ಸಟಿಲ್ ಸರಿಗೆ ಹೇಳಿ ಲಾಸ್ಟಿಗೆ ಒಂದಿನ ನಂಗೆ ಗೊತ್ತಿಲ್ದಂಗೆ ಅವರು ಒಂದು ವಿಡಿಯೋ ಕ್ಯಾಮಲ್ಲಿ ನಂಗೆ ಶೂಟ್ ಮಾಡಿದ್ರು, ಹೀಗೆ ಮಾತಾಡ್ತಾಯಿದ್ರು. ಆ್ಯಂಡ್ ದೆನ್ ಆ ಶೂಟ್ ಮಾಡಿರೋ ಕ್ಲಿಪ್ನ ನಂಗೆ ತೋರಿಸಿದ್ರು, ನೋಡಿ ಇದು ಹೇಗೆ ಕಾಣ್ತಾ ಇದೆ ಮತ್ತು ನೀವು ಆ್ಯಕ್ಟಿಂಗ್ ಮಾಡೋದು ಹೇಗೆ ಕಾಣ್ತಾ ಇದೆ, ಡಿಫ್ರೆನ್ಸ್ ನೋಡಿ. ಮತ್ತೆ ಸ್ವಲ್ಪ ಪಿಕಪ್ ಮಾಡಿ, ಮತ್ತು ಇನ್ನೊಬ್ಬರು ಆ್ಯಕ್ಟ್ರೆಸ್ ಇದ್ದಾರೆ ಈ ಫಿಲ್ಮಲ್ಲಿ, ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು. ಸೊ ಅವ್ರ ಕ್ಲಿಪ್ಪಿಂಗ್ ಎಲ್ಲ ತೋರಿಸಿ ನನಗೆ, ಮತ್ತೆ ನಾನು ಪ್ರಾಕ್ಟೀಸ್ ಮಾಡಿ ಹಾಗೆ. ಬಟ್ ಇವಾಗ ಹೇಗೆ ಅನಿಸ್ತಾ ಇದೆ ಈ ಮೂವಿ, ಈ ಒಂದು ಲೆವೆಲ್ಗೆ ಬಂದಿದೆ, ಒಂದು ಜನರಿಂದ ಭಯಂಕರವಾದ ಒಂದು ಅಪ್ರಿಸಿಯೇಷನ್ ಸಹ ಬರ್ತಾ ಇದೆ, ಇವಾಗ ಹೇಗೆ ಅನಿಸ್ತಾ ಇದೆ? ನನಗೆ ಏನೋ ಇನ್ನೂ ನಾನು ನಲ್ಲಿ ಎಲ್ಲೋ ತೇಲ್ತಾ ಇದ್ದೀನಿ ಖುಷಿಯಲ್ಲಿ. ಅಂದರೆ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಹೀಗೆಲ್ಲ ಇಷ್ಟೊಂದು ರೆಸ್ಪಾನ್ಸ್, ಇಷ್ಟೊಂದು ಪ್ರೀತಿ ನಮ್ಗೆ ಸಿಗ್ಬೋದು ಜನರಿಂದ. ಯಾಕೆಂದರೆ ಜನರು ಒಂದು ರಿಲೇಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ರಾಜ್ ಸರ್ ಮತ್ತು ಸುಹಾನ್ ಸರ್ ಇಲ್ಲ ಪ್ರವೀಣ್ ಸರ್, ನಮ್ಮ ಇಡೀ ಟೀಮಿಗಾಗಿರ್ಬೋದು ಅದೇ ಬೇಕಿದ್ದದು. ಅವರೊಂದು ನಾವು ಹೇಗಿದ್ದೀವಿ, ಒಂದು ಸರಳ, ಒಂದು ಸಿಂಪಲ್ ಆಗಿರೋ ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕು ಅಂತ ಮೋಸ್ಟ್ಲಿ ಎಲ್ಲರಿಗೂ ಅದೊಂದು ಪ್ರಯತ್ನ ಇತ್ತು. ಸೊ ಹಾಗಾಗಿ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಏನು ಅಂತಂದರೆ, ಇವಾಗ ಇನ್ ಓಲ್ಡನ್ ಡೇಸ್, ಇವಾಗ ಫಾರ್ ಇನ್ಸ್ಟೆನ್ಸ್ ವಜ್ರಮುನಿ ಅವರೊಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕಿದ್ರೆ ಎಷ್ಟೊಂದು ಹೆಂಗಸರು ಇಲ್ಲ ಮುಗ್ಧರು ಅವರನ್ನು ಒಂದು ವಜ್ರಮುನಿ ಅಂದರೆ ಓಹ್ ಎಂಥ ಕೆಟ್ಟ ಜನ ಅಪ್ಪ ಹಾಗೆ ಇರ್ಬೋದು ಅಂದರೆ ಅವ್ರಿಗೆ ಆವಾಗ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಇದು ಸಿನಿಮಾಗೋಸ್ಕರ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರೋದು ವಜ್ರಮುನಿ ಅವರು. ಅವ್ರು ನಿಜ ಜೀವನದಲ್ಲಿ ಬಹಳ ಒಳ್ಳೆ ಮನುಷ್ಯರಂತೆ ನಾನು ಕೇಳ್ಪಟ್ಟೆ. ಆದರೆ ಇವಾಗ ಇನ್ 2017 ಇವಾಗ ನಾನು ನನ್ನ ಅಪ್ಪ ಏನಂದರೆ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕು ಅಂತ ಆಡಿಯನ್ಸಲ್ಲಿ ಕೂತು ಪಾಪ ಸಿನಿಮಾ ನೋಡೋಕ್ಕೆ ಹೋಗಿದ್ರು. ಆವಾಗ ಅವ್ರು ಹೇಳಿದರು, ಒಂದು ಸೀನ್ ಇದೆ ಅದರಲ್ಲಿ ಜನಾರ್ದನ್ ಅವರಿಗೆ ಒಂದು ಬೇಸರ ಆಗೋದು, ಅಂದರೆ ನನ್ನ ಬಗ್ಗೆ, ಒಂದು ಹುಡುಗಿ ಬಗ್ಗೆ. ಯಾಕೆಂದರೆ ಅವರಿಗೆ ಚೆನ್ನಾಗಿರೋ ಹುಡುಗಿ ಒಂದು ಬೇಕಿತ್ತು. ಸೊ ಹಾಗೆ ಕತೆ ಹೋಗುತ್ತೆ. ಆವಾಗ ಹಿಂದೆಯಿಂದ ಒಂದು ಹೆಂಗಸೆ ಹೇಳ್ತಾ ಇದ್ರಂತೆ,
ಇವನ್ ದೊಡ್ಡ ಎಂತ ಮನ್ಮಥನ, ಇವನಿಗೆ ಮತ್ತೆಂತ ಬೇಕಂತೆ. ಅದನ್ನು ಕೇಳಿ ನನ್ನ ತಂದೆಯವರಿಗೆ ಆಶ್ಚರ್ಯ ಆಯ್ತಂತೆ. ಇಂಥ ಜನರೇಷನ್ ಅಲ್ಲಿ ಅಂದ್ರೆ ಇವರು ಒಂದು ಕೂಗೋ ಸೀನ್ ಇದೆ ಬಾಗಿಲ ಹಿಂದೆ, ನಂಗೆ ಅವಳು ಬೇಡಮ್ಮ ಎಂತದು, ಇವನೇನು ದೊಡ್ಡ ಮನ್ಮಥನ, ಅಲ್ಲ ಮನ್ಮಥನೊಮ್ಮೆ. ಹಾಗಾಗಿ ಆ ಒಂದು ರೆಸ್ಪಾನ್ಸ್ ಬರ್ಬೇಕಿದ್ರೆ ಅದೇ ನಮ್ಗೆ ಗೆಲುವು, ಅದು ಗೆಲುವು ಅನ್ಸುತ್ತೆ. ಅದೇ ಗೆಲುವು ನಮ್ಗೆ. ಆ ಮನ ಮುಟ್ಟಿದೆ. ಇಂಥ ಕ್ಯಾರೆಕ್ಟರ್ ಅಂತ ತಗೊಂಡಾಗ ಅದು ಸಹ ಹಾಗೆ ಆಗಿದೆ. ಈಗ ಕರೆಕ್ಟ್. ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಬೈತಾರೆ. ನಾಯಕ ಯಾವಾಗ ಗೆಲ್ತಾನಂದ್ರೆ ಜನ ಅವನನ್ನ ಯಾವಾಗ ಹೇಟ್ ಮಾಡ್ತಾರೆ ಆಗ. ಸೊ ಒಬ್ಬ ಇಲ್ಲಿ ಆಕ್ಚುಲಿ ನಾಯಕ ಕೂಡ ಜನಾರ್ದನ್, ಖಳನಾಯಕ ಕೂಡ ಜನಾರ್ದನ್. ಯಾಕಂದ್ರೆ ಫಸ್ಟ್ ಹಾಫಿಗೆ ಅವ್ನು ತುಂಬಾ ಇಷ್ಟ ಆಗ್ತಾನೆ, ಅಯ್ಯೋ ಪಾಪ ಇವನಿಗೆ ಈ ತರ ಆಗ್ತಿದೆಯಲ್ಲ ಅಂತ. ಸೆಕೆಂಡ್ ಹಾಫ್ ಅಲ್ಲಿ ಇವ್ನು ಯಾವಾಗ ಈ ತರ ಮಾಡ್ತಿದ್ದೇನೆ ಅಂತ ಅವನ ಬಗ್ಗೆನೂ ನಮಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ಸೊ ಅದು ಯಾವಾಗ ಜನಗಳಿಗೆ ಆ ಭಾವನೆ ಅವ್ರನ್ನ ಮುಟ್ಟುತ್ತೆ ಅದು ಸಿನಿಮಾ ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಇಟ್ಸ್ ವಂಡರ್ಫುಲ್. ಅವರೊಂದು ಡೈಲಾಗ್ ಹೇಳಿದ್ರು ಮುಂಚೆ, ಹಾಗೆ ನಿಮ್ಗೊಂದು ಫೇವ್ರೇಟ್ ಡೈಲಾಗ್ ಅಂತ ಇರ್ತದೆ, ಯಾವಾಗಲೂ ಹೇಳಬೇಕು ಅನ್ಸುತ್ತೆ, ಆ ಥರ ಒಂದು ಡೈಲಾಗ್ ಯಾವುದು ಸಿನಿಮಾದಲ್ಲಿ? ನನ್ನ ಸಿನಿಮಾದಲ್ಲಿ ಅಂದರೆ ಒಂದು ಟ್ರೇಲರಲ್ಲಿ ಬಂದಿದೆ, ನಾನು ಜನಾರ್ದನ್ ಅವರಿಗೆ ಹೇಳೋದು, ಕೂದಲು ಸ್ವಲ್ಪ ಉದ್ದೋದೇ ಇದ್ರೆ ಚಂದ ಕಾಣ್ತದೆ. ಹೌದು, ಆದರೆ ಇಷ್ಟ ನನ್ನ ಕೆಲವು ಫ್ರೆಂಡ್ಸ್ಗಳು ಹೇಳಿದರು, ಇಷ್ಟ ಆದಂಥ ಅವರಿಗೆ ಡೈಲಾಗ್ ಅಂದರೆ ಒಂದು ಲಾಸ್ಟ್ ಡೈಲಾಗ್ ಇದೆ ಕ್ಲೈಮ್ಯಾಕ್ಸಲ್ಲಿ, ತಾಯಿಗೆ ಒಂದು ಬೈಯುವಂಥ ಡೈಲಾಗ್, ಚಂದ ಮಾಡಿದ್ಯಾ ಅಂತ ಅದೊಂದು ಹೇಳಿದ್ದಾರೆ. ಅದೊಂದು ನಿಮಗೆ. ರಾಜ್ ಅವರೇ, ಮತ್ತೆ ನಿಮ್ಗೆ ಕೇಳಬೇಕು, ಈ ಒಂದು 2 ಕ್ಯಾರೆಕ್ಟರ್ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಗಳ ಚೂಸ್ ಅನ್ನು ಯಾರು ಮಾಡಿದ್ರು? ಈ ಇಂತಿಂಥವರೇ ಆಗಬಹುದು ಈ ಥರ ಎಲ್ಲ ಟೀಮ್ ಸೇರಿ ಚೂಸ್ ಮಾಡಿದ್ರ ನೀವು, ಅಥವಾ ಪರ್ಟಿಕ್ಯುಲರ್ ನೀವೇ ರಾಜ್ ಅವರೇ ಸೆಲೆಕ್ಟ್ ಮಾಡಿದ? ಇಲ್ಲ, ಇವರೇ ಸೆಲೆಕ್ಟ್ ಮಾಡಿದ್ದು. ಆಕ್ಚುಲಿ ಕಾಸ್ಟಿಂಗ್ಗೆ ಎಲ್ಲ ಬಂದಿದ್ರು, ನಾವು ಪಾಸಿಬಿಲಿಟಿ ಅಂತ ಪಾಸಿಬಿಲಿಟಿ ತೋರಿಸ್ತಾ ಇದ್ರೆ. ಈಗ ಎಕ್ಸಾಂಪಲ್ ಮೈಮ್ ರಾಮದಾಸ್ ಏನಿದ್ದಾರೆ, ಸೊ ಆ ಪಾಸಿಬಿಲಿಟಿ ಸುಹಾನ್ ತೋರಿಸಿದ್ದು ಪ್ರಿನ್ಸಿಪಲ್ ಆಗಿ. ಸೊ ನಾನು ಈಗ ಎಲ್ಲರೂ ಇದ್ದಾಗ, ಯಾಕಂದ್ರೆ ಕಾಸ್ಟಿಂಗ್ ಹಾಗೆ ಆಗೋದು, ನಾನು ಒಬ್ಬನ ತಲೆಯಲ್ಲಿ ಅಷ್ಟು ಜನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರೋ ಒಬ್ಬರನ್ನ ಹೇಳಿದಾಗ, ಮತ್ತೆ ಈಗ ಎಕ್ಸಾಂಪಲ್ ನಾವು ಆಸ್ಟ್ರಾಲಜರ್ ಹುಡುಕ್ತಾ ಇದ್ವಿ, ಏನು ವರ್ಕ್ ಆಗ್ತಿಲ್ಲ ಅನ್ಬೇಕಾದ್ರೆ ದೀಪಕ್ ರೈ ಬಾಣಾಜನ್ ಒಂದ್ಸಲ ಟ್ರೈ ಮಾಡೋಣ ಅಂತ ನಾವು ಡಿಸಿಷನ್ ತಗೊಂಡು ಆಮೇಲೆ ಇದು ಮಾಡಿ ಓಕೆ ಫೈನಲ್ ನಾನೇ ಮಾಡೋದಿರ್ಬೋದು. ಬಟ್ ಎಲ್ಲ ಪಾಸಿಬಿಲಿಟಿನ ಎಲ್ಲರೂ ಹಾಕ್ತಾ ಇದ್ರು, ಇವ್ರು ಹೇಗಿದ್ದಾರೆ ನೋಡಿ ಅಂತ. ಇದು ನಾನು ಸುಹಾನ್ ಮಾತ್ರ ಅಲ್ಲ, ಎಲ್ಲ ಬೇರೆ ಆರ್ಟಿಸ್ಟ್ಗಳು ಕೂಡ ತುಂಬಾ ಟೆಕ್ನಿಷಿಯನ್ ಅಲ್ಲಿ ತುಂಬಾ ಬೇರೆ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಕೂಡ ಸಜೆಸ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಎಲ್ರಿಗೂ ಸ್ಕ್ರಿಪ್ಟ್ ಗೊತ್ತಿತ್ತು, ನೋಡಿ ಇವರೊಬ್ರು ಇದಕ್ಕೆ ಮ್ಯಾಚ್ ಆಗ್ತಾರೆ, ಚೆನ್ನಾಗಿ ಮಾಡ್ಬೋದು, ಇವರನ್ನು ಕರ್ಕೊಂಡು. ಆಗ ನಾವು ಆಡಿಷನ್ ತಗೊಂಡು ಆದ್ರೆ ಫೈನಲ್ ಡಿಸಿಷನ್ ಇದೆಯಲ್ಲ, ಆ ಒಂದು ಟ್ರಸ್ಟ್ ಏನ್ ಹೇಳ್ತೀವಿ ನಾವು, ನಮ್ಗೆ ಆಡಿಷನ್ ಮುಗಿಯೋವರೆಗೂ ಲಾಸ್ಟ್ ಆಗುವವರೆಗೂ ಕೆಲವು ಆಕ್ಟರ್ಸ್ ನಮ್ಗೆ ಶುವರ್ ಇರ್ಲಿಲ್ಲ ಪರ್ಫಾರ್ಮ್ ಮಾಡ್ಬೋದಾ ಇವರು ಸೆಟ್ ಅಲ್ಲಿ ಅಂತ. ಬಟ್ ಆ ಟ್ರಸ್ಟ್ ಇಟ್ಕೊಂಡು ಹೋಗೋದು ಆಕ್ಟರ್ಸ್ ಜೊತೆ, ಅದು ಆಮೇಲೆ ನಾನು ಧೈರ್ಯ ಹೇಳಿದೆ, ನೀವು ಇವರನ್ನ ದಯವಿಟ್ಟು ಬಿಟ್ಬಿಡಿ, ನನಗೆ ಬಿಟ್ಬಿಡಿ, ಇವರನ್ನ ವರ್ಕ್ ಮಾಡೋ ಕೆಲಸ ನಂದು ಅಂತ. ಸೊ ಇನ್ನೊಂದು ನಿಮ್ಮ ಬಕ್ರು ಪವನ್ ಕುಮಾರ್ ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಸಿನಿಮಾ ನಾವು ಎಲ್ಲಿ ಹೋಗುತ್ತೆ ಅಂತ ಏನೂ ಗೊತ್ತಿರಲಿಲ್ಲ, ಚೆನ್ನಾಗಿ ಸಿನಿಮಾ ಮಾಡಬೇಕು ಅಂತ ಗೊತ್ತಿತ್ತು. ಸೊ ಸಿನಿಮಾ ಕಂಪ್ಲೀಟ್ ಆಯಿತು, ಇನ್ನು ಇದನ್ನು ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡೋದು, ಬಿಕಾಸ್ ನಾವು ಮಂಗಳೂರಲ್ಲಿರೋರು ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡೋದು ಏನು ಗೊತ್ತಿಲ್ಲ ನಮಗೆ. ಸೊ ನಾವೇನು ಮಾಡಿದ್ವಿ, ಒಂದು ಡಿಸ್ಟ್ರಿಬ್ಯೂಟರ್ಸ್ ವಿಡಿಯೋ ಅಂತ ಮಾಡೋಣ, ಒಂದು ಸಾಂಗ್ ಬಿಡೋಣ ಯೂಟ್ಯೂಬಲ್ಲಿ, ಅದನ್ನ ನೋಡಿ ಏನಾದರೂ ಡಿಸ್ಟ್ರಿಬ್ಯೂಟರ್ ಬಂದರೆ ಬರ್ಬೋದು, ಏನಾದರೂ ನಮ್ಗೆ ಆಗ್ಬೋದು ಅಂತ. ಇಲ್ಲಂತಂದರೆ ಮಂಗಳೂರು ಉಡುಪಿಯಲ್ಲಿ ರಿಲೀಸ್ ಮಾಡಿ ಸುಮ್ಮನೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಕೂರೋಣ ಅಂತ ಇದ್ವಿ. ಸೊ ಹೀಗಾಗಬೇಕಾದ್ರೆ ಹರೀಶ್ ಮಲ್ಯ ಅನ್ನೋರೊಬ್ರು ಸಿಕ್ಕಿದ್ರು ನಮಗೆ. ಅವರಿಗೆ ಸಾಂಗ್ ಇಷ್ಟ ಆಯಿತು, ಮೂವಿದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೋರಿಸಿದ್ರು, ತುಂಬ ಇಷ್ಟ ಆಯಿತು. ಅವರು ಪವನ್ ಕುಮಾರ್ಗೆ ಹೇಗೆ ರಿಲೇಟೆಡ್ ನಮಗೇನು ಗೊತ್ತಿಲ್ಲ. ಒಂದು ದಿವಸ ಅವರು ನೋಡ್ಕೊಂಡೆಲ್ಲ ಹೋದರು ಬೆಂಗಳೂರಿಗೆ. ಒಂದು 2 ದಿವಸ ಆದಮೇಲೆ ನಾವು ಸಾಂಗ್ ಬಿಡಬೇಕಿತ್ತು, ಆ ಸಾಂಗ್ ನಾವೇನು ರೆಡಿ ಮಾಡಿದ್ವಿ. ಆಗ ಇವ್ರ ಕಾಲ್ ಬಂತು, ನಾನು ಪವನ್ ಕುಮಾರ್ ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅವ್ರಿಗೆ ಒಂದ್ಸರ್ತಿ ನೀವು ಸಿನಿಮಾ ಬಂದು ತೋರಿಸ್ಬೇಕಂತೆ ಬೆಂಗಳೂರಲ್ಲಿ, ಮತ್ತೆ ಏನಾಗುತ್ತೆ ನೋಡೋಣ ಅಂತ. ಸೊ ನಾವೆಲ್ಲ ಟೀಮ್ ಹೋಗಿ ಅವರಿಗೆ ಸಿನಿಮಾ ತೋರಿಸಿದ್ವಿ. ರೆಸ್ಟ್ ಈಸ್ ಹಿಸ್ಟ್ರಿ. ಅವರಿಗೆ ತುಂಬಾ ಖುಷಿ ಆಯಿತು ಸಿನಿಮಾ, ಎದ್ದು ನಿಂತೆಲ್ಲ ಚಪ್ಪಾಳೆ ತಟ್ಟಿದ್ರು ಸಿನಿಮಾ ಆದಮೇಲೆ. ಸೊ ಅದಾದಮೇಲೆ ಪವನ್ ಅವರು ನಮ್ಮ ಜೊತೆ ಜಾಯ್ನ್ ಆದರು, ನನ್ನ ಜೊತೆ ಪ್ರೊಡ್ಯೂಸರ್ ಆಗಿ. ಸೊ ಮಾರ್ಕೆಟಿಂಗ್, ಪಬ್ಲಿಸಿಟಿ, ವರ್ಲ್ಡ್ ರಿಲೀಸ್ ಏನೆಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ಬಜೆಟ್ ಅವ್ರು ಹಾಕ್ತಾ ಇರೋದು. ಸೊ ಒಟ್ಟಿಗೆ ಬೋರ್ಡಲ್ಲಿ ಮಾಡಿ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಮತ್ತು ಪವನ್ ಕುಮಾರ್ ಸ್ಟುಡಿಯೋಸ್ ಸೇರಿ ಇದು ಮಾಡಿರೋದು ಹಾಗೆ. ಓಕೆ, ನಿಮಗೆ ಈ ಓವರ್ ಆಲ್ ಮೂವಿಯಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಅಂತ ಒಂದು ಏನಿದೆ? ಸ್ಟ್ರಾಂಗ್ ಕಂಟೆಂಟ್ ನನ್ನ ಪ್ರಕಾರ ಒನ್ ಲೈನರ್. ಯಾಕಂತಂದರೆ ಇಷ್ಟುವರೆಗೆ ನಾನು ನೋಡಿದ ಕತೆ ಏನಿದೆ, ಅದೊಂದು ಹೀರೋ ವೆರಿ ಸ್ಟ್ರಾಂಗ್ ಇರ್ತಾನೆ, ವೆರಿ ಕಾನ್ಫಿಡೆಂಟ್ ಕ್ಯಾರೆಕ್ಟರ್, 6 ಪ್ಯಾಕ್ಸ್, ಹೈಟು, ಹೇರ್ ಸ್ಟೈಲು ಎಲ್ಲ ಇರುತ್ತೆ. ಬಟ್ ಇದು ಜನಸಾಮಾನ್ಯರ ಕತೆ ಅಲ್ವಾ, ನಮ್ಮ ನಡುವೆ ಇರುವ ಜನಸಾಮಾನ್ಯರ ಕತೆ, ನಾವು ಈಸಿಲಿ ಆಗಿ ರಿಲೇಟ್ ಆಗುವಂಥ ಕತೆ. ನಾವು ಎಲ್ರಿಗೂ ಈಗ ರಿತಿಕ್ ರೋಷನ್ ಇವ್ರು ಯಾವಾಗಲೂ ಹೇಳ್ತಾರೆ, ರಿತಿಕ್ ರೋಷನ್ ಯಾವಾಗಲೂ ಪರ್ಫೆಕ್ಟ್ ಇದ್ದಾನೆ ಅಂತ ಅವರಿಗೆ ಅನ್ಕೊಂಡಿರಲ್ಲ ಅವರು. ನಮಗೆ ನೋಡೋದು ಪರ್ಫೆಕ್ಟ್ ಇರುತ್ತೆ, ಅವ್ರಿಗೂ 6 ಬಿರುಳಿದೆ.
ಸೊ ಅದನ್ನ ಹೇಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ, ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ. ಎಸ್. ಸೊ ಇದು ಜನಸಾಮಾನ್ಯರ ಕತೆ ಅನಿಸ್ತು. ಸೊ ದಿಸ್ ಇಸ್ ದ ಸ್ಟ್ರಾಂಗ್ ಪಾಯಿಂಟ್ ಆಫ್ ದ ಮೂವಿ. ಇದು ಜನಸಾಮಾನ್ಯರು ಇವತ್ತು ಇಷ್ಟು ರಿಲೇಟ್ ಮಾಡ್ಕೋತಾ ಇದ್ದಾರೆ ಅಂದರೆ ಅದಕ್ಕೋಸ್ಕರ. ಪ್ರೊಡ್ಯೂಸರ್ ಅವರೇ, ನೀವು ಇನ್ನೊಂದು 2-3 ಕ್ಯಾರೆಕ್ಟರ್ಗಳಿದ್ದಾವೆ ಇದರಲ್ಲಿ. ಇವಾಗ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟೋ ಜನ ವರ್ಕ್ ಮಾಡಿರ್ತಾರೆ. ಈ ಒಂದು ಸಕ್ಸಸ್ ಮೂವಿಗೆ ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ. ನಾನು ಹೇಳಿದಾಗೆ ರಾಜ್ ಅವರೊಂದು ಫೇಸ್ಬುಕ್ ಅಲ್ಲಿ ಸಹ ಒಂದು ಹಾಕಿದ್ರು, ಒಂದು ವಾಚ್ಮ್ಯಾನ್ ಹಾಕಿದ್ರು ಹಾಗೆ. ಸೊ ಹೀಗೆ ಈ ತರ ಕಾಣದ ಕೈಗಳು ಯಾರಾದ್ರೂ ನಿಮ್ಗೆ ನೆನಪಿ ಬರುವರು ಅಂತವ್ರು ಯಾರು? ಅಯ್ಯೋ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇದು ರಾಜ್ ಅಥವಾ ನನ್ನ ಸಿನಿಮಾ ಅಥವಾ ಇವರು ಸಿನಿಮಾ ಅಲ್ಲ, ಆ್ಯಕ್ಟರ್ ಸಿನಿಮಾ ಅಲ್ಲ. ಇದಕ್ಕೆ ಒಂದು ದೊಡ್ಡ ತಂಡನೇ ಇದೆ. ನಾವು ಅದನ್ನು ಏನು ಮುಖ ಏನು ತೋರಿಸ್ತಾ ಇದ್ದೀವಿ ಅದು ನಾವಾಗಿರ್ಬೋದು, ಬಟ್ ಟೀಮ್ ವರ್ಕಿಂದನೇ ಇದು ಸಾಧ್ಯ ಆಗಿದ್ದು. ಒಬ್ಬನಿಂದ ಇಬ್ಬರಿಂದ ಸಾಧ್ಯನೇ ಇಲ್ಲ. ಸೊ ನಮ್ಮ ಹತ್ರ ಒಂದು ಡೆಡಿಕೇಟೆಡ್ ಟೀಮ್ ಇದೆ. ವಿ ಆರ್ ಲಕ್ಕಿ ಟು ಹ್ಯಾವ್ ದಟ್. ಒಂದು 25 ಜನ ನಮ್ಮ ಜೊತೆ ಎಲ್ಲರೂ ಇದ್ದಾರೆ, ಫ್ರೆಂಡ್ಸ್. ನಾವು ಒಂದು ಫ್ಯಾಮಿಲಿ ಥರ ಇದ್ದೇವೆ. ಅದಕ್ಕೋಸ್ಕರ ಈ ಸಿನಿಮಾ ಈ ರೀತಿ ಇವತ್ತು ಕಾಣ್ತಾ ಇದೆ. ಆ ಬಾಂಡಿಂಗಿಂದಾಗಿ, ಆ ಕೆಮಿಸ್ಟ್ರಿಯಿಂದಾಗಿ. ಸೊ ಆ ಅನ್ನೋನ್ ಫೇಸಸ್ ತುಂಬ ಜನ ಇದ್ದಾರೆ. ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಟೀಮ್ ವರ್ಕಿಂದಾನೇ ಇದು ಸಾಧ್ಯ ಆಗಿದ್ದು. ಇಲ್ಲಾಂದರೆ ಅದು ನಿಜವಾಗ್ಲೂ ಇನ್ನೂ ಫ್ಯೂಚರಿಗೆ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡೋದು. ಸೊ ರಾಜ್ಗೆ ಈಗಾಗಲೇ ಆಫರ್ಸ್ ಬರ್ತಾ ಇದೆ, ತುಂಬಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸಿಂದ ಬರ್ತಾ ಇದೆ. ಬಟ್ ಅವ್ರು ಯಾಕೆ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ಹಿ ವಾಂಟ್ಸ್ ಅ ಟೀಮ್. ಸೊ ಆ ಟೀಮ್ ಇದ್ರೇ ಆ ಔಟ್ಪುಟ್ ಅಚೀವ್ ಮಾಡೋಕ್ಕಾಗೋದು ಅಂತ ಅವ್ರ ಭರವಸೆ ಕೂಡ. ಸೊ ನಮಗೆ ಅವಸರ ಏನೂ ಇಲ್ಲ, ಟೈಮ್ ತಗೋತೀವಿ ನಾವು ಇನ್ನೂ ಸಿನಿಮಾ ಮಾಡೋಕ್ಕೆ. ಸಿನಿಮಾ 1-2-3 ಮಾಡಿದ್ರು ಸಾಕು, ಆದರೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ ಅಷ್ಟೇ. ಈ ಮೂವಿಯಲ್ಲಿ ಎಡಿಟಿಂಗ್ ಅಥವಾ ಕೊರಿಯೋಗ್ರಫಿ ಅಥವಾ ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅವ್ರ ಬಗ್ಗೆ ಅಲ್ಲೂ ಸ್ವಲ್ಪ ಏನಾದ್ರು? ಸಿನಿಮಾಟೋಗ್ರಫಿ ಮತ್ತೆ ಎಡಿಟಿಂಗ್ ಒಂದು ಪ್ರವೀಣ್ ಶ್ರೀಯಾನ್ ಅಂತ ಮಾಡಿದವರು. ಸೊ ಇದೇ ಉಡುಪಿ ಅವರು. ಸೊ ಮೇ ಬಿ ಈ ಸಿನಿಮಾದ ತುಂಬಾ ಜಾಸ್ತಿ ಜವಾಬ್ದಾರಿಗಳನ್ನ ಹೊತ್ತವರು ಅವರು. ಯಾಕಂದ್ರೆ ನಾನಾದ್ರೂ ಎಷ್ಟೋ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನೆಮ್ಮದಿಯ ನಿದ್ರೆಗಳನ್ನ ಮಾಡಿದ್ದೇನೆ. ಸೊ ಅವ್ರು ಎಷ್ಟೋ ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿದ್ದಾರೆ ಈ ಸಿನಿಮಾಗೋಸ್ಕರ. ಈ ಸಿನಿಮಾಗೋಸ್ಕರ ಅಂತಲ್ಲ, ಈ ಸಿನಿಮಾ ಅನ್ನೋದೇ ಅವ್ರ ಹುಚ್ಚು. ಸೊ ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್. ಸೊ ಅವರನ್ನು ಕೊಟ್ಟ ಉಡುಪಿಗೆ ಥ್ಯಾಂಕ್ಸ್. ಸೊ ಮೇ ಬಿ ಇನ್ನೂ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂದರೆ ಅಫ್ಕೋರ್ಸ್ ಪ್ರವೀಣ್ ಇರಲೇಬೇಕು. ಪ್ರವೀಣ್ ಇಲ್ಲದೆ ನಂಗೆ ಯೋಚನೆ ಮಾಡೋಕ್ಕೆ ಬರಲ್ಲ. ಮೇ ಬಿ ನನ್ನ ಮೊದಲನೇ ಹೆಂಡತಿ ಪ್ರವೀಣ್. ಎಸ್ ರಾಜ್ ಅವರೇ, ಈ ಮೂವಿಯಲ್ಲಿ ಹೈಲೈಟ್ ಅಂತ ನಮ್ಗೆ ಅನಿಸ್ತಿರೋದು, ಜನರಿಗೆ ಅನಿಸ್ತಾ ಇರೋದು ಒಂದು ಡೈಲಾಗ್ಸ್. ರಾಜ್ ಅವರ ಡೈಲಾಗ್ಸು, ರಾಜ್ ಅವರ ಆ್ಯಕ್ಟಿಂಗು, ಹಾಗೆ ಉಳಿದವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ರಾಜ್ ಅವರು ವೀಕ್ಷಕರಿಗೋಸ್ಕರ 1-2 ಡೈಲಾಗನ್ನು. ನಾನು ಡೈಲಾಗ್ ಹೇಳೋದಿಲ್ಲ, ಬಟ್ ಅದರಲ್ಲೊಂದು ಲೆಟ್ರ್ ಇದೆ, ಅದು ನಂಗೆ ತುಂಬ ಇಷ್ಟ. ಯಾರು ಶ್ರೀನಿವಾಸ್ ಮುಂದೆ ಅವನು ಬರೆದೇ ಇಟ್ಟಿರ್ತಾನೆ ಜನಾರ್ದನದ, ಅದನ್ನು ಹೇಳ್ಬೋದು. ನಾ ತವಕಿಸುತ್ತಿದ್ದೆ, ಹಂಬಲಿಸುತ್ತಿದ್ದೆ, ಕಾತರಿಸಿ ಕನವರಿಸಿ ಕಾಯುತ್ತಿದ್ದೆ, ಪ್ರೇಮಾಬ್ದಿಯ ಹೆದ್ದರಿಗೆ ಹಾರುತ್ತಾ, ಬೆಳ್ನೊರೆಯ ಬಣ್ಣವನ್ನು ಹೀರುತ್ತಾ, ಒಲವ ಕಡಲ ದಾಟುವ ನಲುಮೆಯ ನಾವೆಯಲ್ಲಿ ಸಹ ಪಯಣಿಗಳಿಗಾಗಿ ನೀ ಜೊತೆಯಾದೆ. ಕಲಿಸಿದೆ ನೀ ಅನುಭಾವಕ್ಕೂ ಮಿಗಿಲಾದ ಅನುಭವವೇ ಪ್ರೀತಿ ಎಂಬುದ. ಪುರಾಣ ಪುತ್ಥಳಿಯೊಂದಕ್ಕೆ ಪ್ರಾಣ ಪ್ರತಿಷ್ಠೆಯಾದಂಥ ನಿನ್ನ ರೂಪರಾಶಿ, ಚೈತ್ರ ಉದಯದ ಕೋಕಿಲವನ್ನು ಅಣಕಿಸುವ ನಿನ್ನ ದನಿ, ಪೌರ್ಣಮಿಯ ಕಾಂತಿಯನ್ನು ಹಂಗಿಸುವ ನಿನ್ನ ನಗು, ಧನ್ಯನಾದೆ. ನನ್ನೊಲವ ಪಥದಲ್ಲಿ ಸಹಗಾಮಿನಿಯಾಗಿ ನೀ ಬಳಿ ಸಾರಿದರೆ ನಾ ಭಾಗ್ಯವಂತ. ಇಂತಿ ನಿನ್ನ ಪ್ರೀತಿಯ ಜನಾರ್ದನ್. ಓಕೆ. ಇನ್ನೊಂದು ನಾರ್ಮಲ್ ಆಗಿ ತುಂಬಾ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಹೊರಗಡೆ ಸಹ ಅದೊಂದು ಹವಾ ಇದೆ, ರಾಜ್ ಅವರಿಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ನಾರ್ಮಲ್ ಕ್ವಶನ್, ರಾಜ್ ಅವರಿಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು. ನಾನೇ ಆನ್ಸರ್ ಮಾಡ್ಬೇಕಾ? ಇಲ್ಲ, ದೇವ್ರದೇದೆಲ್ಲ ಆಗಿಲ್ಲ. ಸೊ ಇನ್ನೂ ಒಂದು ಸಿನಿಮಾ, 1 ಅಥವಾ 2 ಸಿನಿಮಾ ಮಾಡಿ ಆಗ್ಬೇಕು ಅಂತಿದ್ದೇನೆ. ಯಾಕಂದ್ರೆ ಒಬ್ಬಳು ಹುಡುಗಿ ಲೈಫನ್ನ ಅನ್ಯಾಯವಾಗಿ ಹಾಳು ಮಾಡೋದು ನನಗೆ ಸದ್ಯಕ್ಕಂತೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಿಜ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾ ಮಾಡೋ ಮುಂಚೆ ಹುಡುಗಿ ಹುಡುಕ್ತಾ ಇದ್ರು ರಾಜ್ ಬಾಬಾ, ಯಾರು ಸೆಟ್ ಆಗ್ತಾ ಇರಲಿಲ್ಲ. ಒಂದು ಸಿನಿಮಾ ಮಾಡೋಣ, ಹೀರೋ ಆಗಿ ಆದರೂ ಸೆಟ್ ಆಗ್ಬೋದು ಅಂತ ಹೇಳಿ ನನ್ನ ಹತ್ರ ಸಿನಿಮಾ ಮಾಡೋಣ ಅಂತ ಬಂದರು. ಅದಕ್ಕೆ ನಾನು ಬಜೆಟ್ ಹಾಕಿದೆ. ಸೊ ಇದು ಮದುವೆ, ಇದು ಸಿನಿಮಾ ಅಲ್ಲ, ಇದು ಮದುವೆ ಪ್ರಾಜೆಕ್ಟ್. ಇನ್ನಾದ್ರೂ ಲೈನಲ್ಲಿ ನಿಲ್ತಾರೆ ಅಲ್ವಾ, ಸೊ ಪರವಾಗಿಲ್ಲ, ಇನ್ನು ಫೇಮಸ್ ಆಗಿದ್ದಾರೆ, ಇನ್ನು ಸಿಗ್ತಾರೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ ತನ್ನವರಿಗೋಸ್ಕರ ಮಾಡುವಂತಹ ಮೂವಿಗಳಲ್ಲಿ ಜನರಿಗೋಸ್ಕರ ಒಂದು ಮೂವಿ ಮಾಡಿದ್ದೀರಿ, ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಜನರಿಂದ ಭಯಂಕರವಾದ ಒಂದು ಅಪ್ರಿಸಿಯೇಷನ್ ಕೂಡ ಬರ್ತಾ ಇದೆ. ನಿಮ್ಮ ಮೂವಿ 100 ಡೇಸ್ ಓಡೋದ್ರಲ್ಲಿ ಯಾವುದೇ ಡೌಟ್ಗಳಿಲ್ಲ. 100 ಡೇಸ್ ಓಡ್ತದಂತ ನಮ್ಮ ಭರವಸೆ ಕೂಡ. ಸೊ ಈ ಒಂದು ಮೂವಿಗೆ, ಒಂದು ಮೊಟ್ಟೆಯ ಕತೆಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದಾರೆ ಮುಕ್ತ ವಾಹಿನಿ ಕಡೆಯಿಂದ. ಹಾಗೆ ಇನ್ನೂ ಕೂಡ ನಮ್ಮ ಕರಾವಳಿಯ ಈ ಚಿನ್ನದ ಮೊಟ್ಟೆಗಳಿಂದ ಇನ್ನೂ ಅತ್ಯುತ್ತಮ ಮೂವಿಗಳು ಮೂಡಿ ಬರಲಿ ಅಂತ ಸಹ ನಾವು ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್ ಟು ಯುವರ್ ಆಲ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಬೇಕಾಬಿಟ್ಟಿ ಮೂವಿಗಳು ಬರೋ ಟೈಮಲ್ಲಿ ಒಂದು ಅದ್ಭುತ ಕಲ್ಪನೆಯ ಅದ್ಭುತ ಮೂವಿಯೊಂದು ಬಂದಿದೆ.
ಅದು ಒಂದು ಮೊಟ್ಟೆಯ ಕತೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಅತ್ಯದ್ಭುತ ಮೂವಿ, ಎಲ್ಲ ಕಡೆಯಿಂದಲೂ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಅತ್ಯದ್ಭುತ ಮೂವಿಯನ್ನು ಮಿಸ್ ಮಾಡ್ಕೋಬೇಡಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ, ಒಂದು ಮೊಟ್ಟೆಯ ಕಥೆ.